ಹಾಯ್ ಹಲೋ ಸ್ಪರ್ಧಾರ್ಥಿಗಳೇ, ಸೋಷಿಯಲ್ ಸೈನ್ಸ್ ವಿತ್ ರಮೇಶ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ನಿಮ್ಮ ಮುಂದೆ 6ನೇ ತರಗತಿಯ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥ 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀರಿ. ಸೊ ಆ ಒಂದು ಪ್ರಶ್ನೆಗಳ ಬಗ್ಗೆ ನೋಡೋಣ, ಚರ್ಚೆ ಮಾಡೋಣ. ಈ GPST ಆಗಿರ್ಬೋದು, HST ಆಗಿರ್ಬೋದು, ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗತಕ್ಕಂಥ ಒಂದು 100ಕ್ಕಿಂತಲೂ ಹೆಚ್ಚು ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ನ ಒತ್ತಿ. ಕೊನೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಪರ್ಧಾರ್ಥಿಗಳೇ, ಈ ಒಂದು 6ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಪುರಾಣಗಳ ಪ್ರಕಾರ ಭಾರತ ವರ್ಷ ಅಥವಾ ಈ ಒಂದು ಭರತಖಂಡ ಎಂಬ ಹೆಸರು ಬರಲು ಕಾರಣರಾದವರು ಯಾರು ಅಂತ ಐತಿ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಅ ಮೊದಲ ತೀರ್ಥಂಕರಾದ ವೃಷಭನಾಥನ ಹಿರಿಯ ಮಗನಾದ ಭರತನಿಂದ ಬಂದಿತ್ತು. ಆಪ್ಷನ್ ಬ ಮೌರ್ಯ ಚಕ್ರವರ್ತಿ ಅಶೋಕ ಅಂತದ. ಆಪ್ಷನ್ ಕ ವಿಲಿಯಂ ಜೋನ್ಸ್ ಅಂತದ. ಆಪ್ಷನ್ ದ ಕದಂಬರ ಮೊಯಿರವರ್ಮ ಅಂತದ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪುರಾಣಗಳ ಪ್ರಕಾರ ಭಾರತ ವರ್ಷ ಅಥವಾ ಭರತಖಂಡ ಅಂತಕ್ಕಂಥ ಒಂದು ಹೆಸರು ಬರಕ್ಕೆ ಏನ್ ಕಾರಣ ಆಗಿತ್ತಪ್ಪ ಅಂತಾರೆ, ಈ ಒಂದು ಜೈನ ಧರ್ಮದ ಮೊದಲ ತೀರ್ಥಂಕರಾಗಿರ್ತಕ್ಕಂಥ ವೃಷಭನಾಥನ ಮಗ ಭರತನಿಂದ ಭಾರತ ದೇಶಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂತು ಅಂತೇಳಿ ನಾವು ನೋಡ್ತೀವಿ. ನೋಡಿ ಸ್ಪರ್ಧಾರ್ಥಿಗಳೇ, ಇನ್ನು ಎರಡನೇ ಪ್ರಶ್ನೆ ಯಾವ್ದಂದ್ರೆ, ಈ ಸಾಹಸಿಕ 1784ರಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಐತಿ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಅ ನೋಡಿ ಮಹಾತ್ಮ ಗಾಂಧೀಜಿ ಅಂತದ. ಆಪ್ಷನ್ ಬಿ ವಿಲಿಯಂ ಜೋನ್ಸ್ ಅಂತದ. ಆಪ್ಷನ್ ಕ ಸರ್ ವಿಶ್ವೇಶ್ವರಯ್ಯ ಅಂತದ. ಆಪ್ಷನ್ ದ ಕುವೆಂಪು ಅಂತದ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಬೆಂಗಾಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ಸ್ಪರ್ಧಾರ್ಥಿಗಳೇ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬ ವಿಲಿಯಂ ಜೋನ್ಸ್. ಇನ್ನು ಮುಂದಿನ ಪ್ರಶ್ನೆ, ಜಗತ್ ಪ್ರಸಿದ್ಧವಾದ ಅಂಕೋರ್ ವಾಟ್ ಭವ್ಯ ಹಿಂದೂ ದೇವಾಲಯವಿರುವ ದೇಶ ಯಾವುದು? ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಈ ಅಂಕೋರ್ ವಾಟ್ ಅಂತಕ್ಕಂಥ ಹಿಂದೂ ದೇವಸ್ಥಾನ ಇರತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಆಪ್ಷನ್ ಕ ಕಾಂಬೋಡಿಯಾ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಈ ಕಾಂಬೋಡಿಯಾದಲ್ಲಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಅಂಕೋರ್ ವಾಟ್ ದೇವಸ್ಥಾನ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ಮುಂದಿನ ಪ್ರಶ್ನೆ, ಸಿಂಧೂ ನದಿ ಬಯಲಿನ ಜನರಿಂದ ಸಂಪರ್ಕಕ್ಕೆ ಬಂದ ಪರ್ಸೇನರು ಭಾರತೀಯರನ್ನು ಏನೆಂದು ಕರೆದರು? ಈ ಒಂದು ಸಿಂಧೂ ನಾಗರಿಕತೆಯಿಂದ ಈ ಒಂದು ಬೆಳಕಿಗೆ ಬಂದಿರತಕ್ಕಂಥ ಪರ್ಸೇನರು ಅಲ್ಲಿ ವಾಸವಾಗಿರ್ತಕ್ಕಂಥ ಸಿಂಧೂ ನದಿಯ ದಂಡೆಯ ಮೇಲೆ ವಾಸವಿರ್ತಕ್ಕಂಥ ಭಾರತೀಯರನ್ನ ಏನೆಂದು ಕರೆದರು ಅಂತಕ್ಕಂಥ ಒಂದು ಪ್ರಶ್ನೆ. ಆಪ್ಷನ್ ಅ ಆರ್ಯರು ಅಂತದ. ಆಪ್ಷನ್ ಬ ಹಿಂದೂ ಅಂತದ. ಆಪ್ಷನ್ ಕ ದ್ರಾವಿಡರು ಅಂತದ. ಆಪ್ಷನ್ ದ ಯುರೋಪಿಯನ್ನರು ಅಂತದ. ಈ ಒಂದು ಪರ್ಸೇನರು ಇಲ್ಲಿರ್ತಕ್ಕಂಥ ಭಾರತೀಯರನ್ನ ಏನಂತ ಕರೆದ್ರು ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಆರ್ಯರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ನೋಡಿ ಮುಂದಿನ ಒಂದು ಪ್ರಶ್ನೆ, ಬೆಂಗಳೂರು ನಗರವನ್ನು ಮಣ್ಣಿನ ಕೋಟೆಯಾಗಿ ನಿರ್ಮಿಸಿದ ಕೆಂಪೇಗೌಡರ ಕಾಲದಲ್ಲಿ ಒಟ್ಟು ಎಷ್ಟು ಗೂಡು ಮನೆಗಳಿದ್ದವು ಅಂತಕ್ಕಂಥದ್ದು, ಅಂದ್ರೆ ಪಾಳೆ ಪಟ್ಟಗಳು. ನೋಡಿ ಆಪ್ಷನ್ ಅ 5 ಗೂಡು ಮನೆಗಳು. ಆಪ್ಷನ್ ಬ 10 ಗೂಡು ಮನೆಗಳು. ಆಪ್ಷನ್ ಕ 15 ಗೂಡು ಮನೆಗಳು. ಆಪ್ಷನ್ ದ 20 ಗೂಡು ಮನೆಗಳು ಅಂತ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಕೆಂಪೇಗೌಡರ ಕಾಲದಲ್ಲಿ ಈ ಒಂದು ಬೆಂಗಳೂರಿನಲ್ಲಿ 10 ಗೂಡು ಮನೆಗಳು ಅಂತಕ್ಕಂಥ 10 ಪಾಳೆಪಟ್ಟಗಳು ಇದ್ದಾವೆ ಅಂತ ನೋಡ್ತೀವಿ. ಉದಾಹರಣೆಗೆ ದೊಡ್ಡಪೇಟೆ ಆಗಿರ್ಬೋದು, ಮೇಲುಪೇಟೆ ಮುಂತಾದ ಒಂದು 10 ಪಾಳೆಪಟ್ಟುಗಳನ್ನು ನಾವು ಅಲ್ಲಿ ಗಮನಿಸ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಸಿಮೆಂಟ್ ಉತ್ಪಾದನೆಯನ್ನು ಆರಂಭಿಸಿದ ಮೊದಲ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಆಪ್ಷನ್ ಅ ಭದ್ರಾವತಿ ಅಂತದ. ಆಪ್ಷನ್ ಬ ಬೆಂಗಳೂರು ಅಂತದ. ಆಪ್ಷನ್ ಕ ಕಂಗೇರಿ ಅಂತದ. ಆಪ್ಷನ್ ದ ಮೈಸೂರು ಅಂತ ಇದೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲ ಸಿಮೆಂಟ್ ಉತ್ಪಾದನೆ ಆರಂಭಿಸಿದ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ ಕೆಂಗೇರಿ ಅಂತಕ್ಕಂಥದ್ದು ಒಂದು ಸ್ಪರ್ಧಾರ್ಥಿಗಳೇ. ಇಲ್ಲಿ ಕಾಗದ ಮತ್ತು ಈ ಒಂದು ಸಿಮೆಂಟ್ ಉತ್ಪಾದನೆಯ ಮೊದಲ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲಾಯಿತು. ಅಲ್ಲದೆ ಇಲ್ಲಿ ಭದ್ರಾವತಿ ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳೇ. ಈ ಭದ್ರಾವತಿಯಲ್ಲಿ 1923ರಲ್ಲಿ ಕರ್ನಾಟಕದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಯಿತು ಸ್ಪರ್ಧಾರ್ಥಿಗಳು. ಯಾವುದು? ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಅಂತಕ್ಕಂಥದ್ದು ಈ ಒಂದು ಕರ್ನಾಟಕದಲ್ಲಿ ಮೊದಲ ಸ್ಥಾಪನೆ. ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಕರ್ನಾಟಕದಲ್ಲಿ ಮೊದಲ ಸ್ಥಾಪನೆ ಆಯಿತು ಸ್ಪರ್ಧಾರ್ಥಿಗಳು. ಇನ್ನು ಈ ಬೆಂಗಳೂರಿನಲ್ಲಿ ಮೈಸೂರು ಸ್ಟ್ಯಾಂಡಲ್ ಸೋಪಿನ ಕೈಗಾರಿಕೆ ಸ್ಥಾಪನೆ ಆಗಿತ್ತು. ಮುಂದಿನ ಒಂದು ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ 1952ರಲ್ಲಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತಕ್ಕಂಥ ಸ್ಪರ್ಧಾರ್ಥಿಗಳು. ನೋಡ್ರಿ, ಈ ಒಂದು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ 1952 ಯಾರು ಅಧಿಕಾರ ವಹಿಸಿಕೊಂಡ್ರೆ ಆಪ್ಷನ್ ಎಸ್ ಕೆ ಸಿ ರೆಡ್ಡಿ ಅಂತದ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಬ ಎಸ್ ನಿಜಲಿಂಗಪ್ಪ ಅಂತದೆ. ಆಪ್ಷನ್ ಕ ಕೆಂಗಲ್ ಹನುಮಂತಯ್ಯ ಅಂತದೆ. ಆಪ್ಷನ್ ಐತಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ 1952ರಲ್ಲಿ ಅಧಿಕಾರ ವಹಿಸಿಕೊಂಡವರು ಯಾರಪ್ಪ ಅಂತಾರೆ ಆಪ್ಷನ್ ಅ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಮೈಸೂರು ರಾಜ್ಯದ ಮೊದಲ ಒಂದು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಮುಂದಿನ ಒಂದು ಪ್ರಶ್ನೆ, ಬೆಂಗಳೂರಿನಲ್ಲಿ ಸುಪ್ರಸಿದ್ಧವಾದ ವಿಧಾನಸೌಧವನ್ನ ನಿರ್ಮಿಸಿದ ಮೈಸೂರಿನ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಇಲ್ಲಿ ಒಂದು
ಆಪ್ಷನ್ ಅ ಸರ್ ವಿಶ್ವೇಶ್ವರಯ್ಯ ಅಂತಿದೆ, ಆಪ್ಷನ್ ಬ ಕೆಂಗಲ್ ಹನುಮಂತಯ್ಯ ಅಂತಿದೆ, ಆಪ್ಷನ್ ಕ ಆರ್ ಗುಂಡೂರಾವ್ ಅಂತಿದೆ, ಆಪ್ಷನ್ ದ ಡಿ ದೇವರಾಜ್ ಅವರು ಸಹಿತ ಐತಿ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ವಿಧಾನಸೌಧನ ನಿರ್ಮಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಈ ಒಂದು ಆಪ್ಷನ್ ಬ ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಏನ್ ಮಾಡಿದ್ರು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸೌಧನ ನಿರ್ಮಿಸಿದ್ರು. ಇನ್ನು ಬೆಂಗಳೂರಿನ ವಿಧಾನಸೌಧ ನಿರ್ಮಾಣ ಮಾಡಿರ್ತಕ್ಕಂಥ ಶಿಲ್ಪಿ ಹೆಸರು ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳೇ ನಾಗೇಂದ್ರ ಸ್ಥಪತಿ. ಇನ್ನು ನಾಗೇಂದ್ರ ಸ್ಥಪತಿ ಅಂತಕ್ಕಂಥ ಒಬ್ಬ ಶಿಲ್ಪಿ ಏನ್ ಮಾಡಿದ ಈ ಒಂದು ಬೆಂಗಳೂರಿನಲ್ಲಿ ವಿಧಾನಸೌಧನ ನಿರ್ಮಿಸಿದ ಅಂತ ನೋಡ್ತೀವಿ. ಇನ್ನ ಈ ಒಂದು ವಿಧಾನಸೌಧ ಮೇಲೆ ಒಂದು ಅಕ್ಷರ ಬರೆದ ಏನಪ್ಪಾ ಅಂತಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಕ್ಕಂಥ ಒಂದು ವಾಕ್ಯವನ್ನು ಕೂಡ ನಾವು ಅಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇನ್ನು ಮುಂದಿನ ಒಂದು ಪ್ರಶ್ನೆ, ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಅಹಿಂಸೆಯ ಶ್ರೇಷ್ಠ ಪ್ರತಿಪಾದಕರಾಗಿ ಯಾರನ್ನು ಪರಿಗಣಿಸಲಾಗಿದೆಯೇ ಅಂತ ನೋಡಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಹೇಗಿದೆ ಈ ಒಂದು ಆಪ್ಷನ್ ಬೌದ್ಧ ಮತ್ತು ಜೈನ ಧರ್ಮ ಅಂತ ಇದೆ, ಆಪ್ಷನ್ ಬ ಗ್ರೀಕರು ಅಂತದ, ಆಪ್ಷನ್ ಕ ಆಂಗ್ಲ ವಿದ್ವಾಂಸರು ಅಂತದ, ಆಪ್ಷನ್ ದ ಪರ್ಸಿಯನ್ನರು ಅಂತ ಐತಿ. ಸ್ಪರ್ಧಾರ್ಥಿಗಳೇ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಒಂದು ಅಹಿಂಸೆಯ ತತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಈ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಈ ಒಂದು ಭಾರತ ದೇಶದಲ್ಲಿ ಈ ಒಂದು ವೇದ ಕಾಲದ ಸಂಸ್ಕೃತಿಯಲ್ಲಿ ಆಗಿರ್ಬೋದು, ಈ ಒಂದು ಹಿಂದೂ ಧರ್ಮದಲ್ಲಿ ಈ ಒಂದು ವೇದಗಳ ಕಾಲಾವಧಿಯಲ್ಲಿ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು ಸ್ಪರ್ಧಾರ್ಥಿಗಳೇ. ನಿಮಗೆಲ್ಲ ಗೊತ್ತಿದೆ ಈ ಒಂದು ಮನುಸ್ಮೃತಿ ಗ್ರಂಥದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಕೀಳರಿಮೆಯಿಂದ ಅಥವಾ ತಾರತಮ್ಯವನ್ನು ಮಾಡ್ತಾ ಇದ್ರು ಅಂತ ನೋಡಿದ್ವಿ. ಇಂತಹ ಒಂದು ಸಮಯದಲ್ಲಿ ಸಾಮಾನ್ಯ ಜನರು ಈ ಒಂದು ಯಜ್ಞ ಯಾಗಗಳನ್ನು ಮಾಡ್ಬೇಕಾಗಿತ್ತಂದ್ರೆ ಹಲವಾರು ಒಂದು ಖರ್ಚಾಗ್ತಾ ಇತ್ತು. ಆ ಖರ್ಚನ್ನು ಮಾಡುವಷ್ಟು ಸಬಲರಾಗಿ ಅಲ್ಲಿರ್ತಕ್ಕಂಥ ಜನರು ಇರಲಿಲ್ಲ. ಅಲ್ಲದೆ ಈ ಯಜ್ಞ ಯಾಗಗಳನ್ನು ಮಾಡ್ಬೇಕಾಗಿತ್ತಂದ್ರೆ ಈ ಒಂದು ಬ್ರಾಹ್ಮಣ ವರ್ಗದ ಪುರೋಹಿತರು ಕಡ್ಡಾಯವಾಗಿ ಬೇಕಾಗ್ತಾ ಇತ್ತು. ಅಂತ ಒಂದು ಸಮಯದಲ್ಲಿ ಉದಯವಾಗಿರ್ತಕ್ಕಂಥ ಈ ಒಂದು ಬೌದ್ಧ ಮತ್ತು ಜೈನ ಧರ್ಮಗಳ ಕಡೆಗೆ ಜನರು ಸಹಜವಾಗಿ ಒಲವನ್ನು ತೋರಿಸ್ತಾರೆ. ಈ ಒಂದು ಧರ್ಮಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣಿ ಹಿಂಸೆ ಆಗಿರ್ಬೋದು, ಯಾವುದೇ ನರಬಲಿ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಿಂಸೆ ಇಲ್ಲದೆ ಕೇವಲ ಈ ಒಂದು ಅಹಿಂಸೆಯ ತತ್ವವನ್ನು ಜಗತ್ತಿಗೆ ತೋರಿಸಿದ್ದಾರೆ ಯಾರಪ್ಪ ಅಂದ್ರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅಂತ ಹೇಳ್ತೀವಿ ಸ್ಪರ್ಧಾರ್ಥಿಗಳೇ. ನಿಮ್ಗೆ ಗೊತ್ತಿಲ್ಲ ಈ ಜೈನ ಧರ್ಮ ಅಂತಕ್ಕಂಥದ್ದು ಒಂದು ಅಹಿಂಸೆಗೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ಧರ್ಮ. ಈ ಒಂದು ಜೈನ ಧರ್ಮದ ಋಷಿ ಮುನಿಗಳು ಇರ್ತಾರಲ್ಲ, ಸೊ ಅವರು ಎಲ್ಲರೂ ಕೂಡ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಮಯದಲ್ಲಿ ಒಂದು ಅಡ್ಡ ದಾರಿಯಲ್ಲಿ ಇರುವೆ ಸಾಲು ಹೋಗ್ತಾ ಇತ್ತಪ್ಪ ಅಂತಂದ್ರೆ ಆ ಇರುವೆಯ ಸಾಲನ್ನು ಕೂಡ ಅವರು ದಾಟಿಕೊಂಡು ಹೋಗಲ್ಲ ಸ್ಪರ್ಧಾರ್ಥಿಗಳೇ. ಯಾಕಂತಂದ್ರೆ ಆ ಇರುವೆಯ ಸಾಲನ್ನು ಕೂಡ ದಾಟಿ ಹೋದ್ರೆ ಅದು ಹಿಂಸೆ ಆಗ್ತೈತಿ ಅಂತಕ್ಕಂಥದ್ದು ಅವರ ಒಂದು ನಂಬಿಕೆ. ಹಾಗಾಗಿ ಅಹಿಂಸೆಯ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಧರ್ಮ ಯಾವುದಪ್ಪ ಅಂದ್ರೆ ಈ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಅವರು ಸಾಯಂಕಾಲ ಆಯ್ತಪ್ಪ ಅಂದ್ರೆ ಸೂರ್ಯಾಸ್ತದ ನಂತರ ತಮ್ಮ ಪ್ರಯಾಣವನ್ನು ಕೂಡ ಮುಂದುವರಿಸೋದಿಲ್ಲ ಜೈನ ಧರ್ಮದವರು. ಎಲ್ಲಿ ಸೂರ್ಯಾಸ್ತವಾಗುತ್ತೋ ಅಲ್ಲಿ ಏನ್ ಮಾಡ್ತಾರೆ ತಮ್ಮ ಪ್ರಯಾಣವನ್ನು ಮುಗಿಸಿ ಅಲ್ಲೇ ಹೊತ್ತು ಒಂದು ರಾತ್ರಿ ಕಳೆದು ಬೆಳಗ್ಗೆ ಎದ್ದು ಸೂರ್ಯೋದಯದ ನಂತರ ಏನ್ ಮಾಡ್ತಾರೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಷ್ಟು ಒಂದು ಅಹಿಂಸೆಗೆ ಒತ್ತನ್ನು ಕೊಡ್ತಕ್ಕಂಥ ಒಂದು ಧರ್ಮ ಇದು. ಹಾಗಾಗಿ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಅಹಿಂಸೆಯ ಶ್ರೇಷ್ಠತೆಯನ್ನು ಪ್ರತಿಪಾದಿಸತಕ್ಕಂಥ ಧರ್ಮಗಳು ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಸ್ಪರ್ಧಾರ್ಥಿಗಳೇ. ಈ ಒಂದು ಮುಂದಿನ ಪ್ರಶ್ನೆ, ವಸುದೈವ ಕುಟುಂಬಕಂ ಎಂಬ ಉದಾತ್ತ ಚಿಂತನೆ ಯಾವ ಸಂಸ್ಕೃತಿಯ ಹೆಮ್ಮೆಯಾಗೈತಿ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಈ ವಸುದೈವ ಕುಟುಂಬಕ ಅಥವಾ ಇಡೀ ಜಗತ್ತೇ ಒಂದು ಕುಟುಂಬ ಅಂತಕ್ಕಂಥ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಇಡೀ ಜಗತ್ತನ್ನೇ ಒಂದು ಕುಟುಂಬ ಅಂತೇಳಿ ನೋಡ್ತಕ್ಕಂಥ ಒಂದು ಸಂಸ್ಕೃತಿ ಯಾವ್ದಪ್ಪ ಅಂದ್ರೆ ಸ್ಪರ್ಧಾರ್ಥಿಗಳು ನಿಮ್ಗೆಲ್ಲ ಗೊತ್ತಿದೆ, ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಇಡೀ ಜಗತ್ತನ್ನೇ ಒಂದು ಕುಟುಂಬದ ತರ ನೋಡ್ತದೆ. ಮುಂದಿನ ಪ್ರಶ್ನೆ, ಮೈಸೂರು ವಿಭಾಗದ ಆಡಳಿತದ ಕೇಂದ್ರ ಯಾವುದಾಗಿತ್ತು ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ ಸರಿ, ಆಪ್ಷನ್ ಎ ಬೆಂಗಳೂರು ಅಂತದೆ, ಆಪ್ಷನ್ ಬ ಮೈಸೂರು ಅಂತದ, ಆಪ್ಷನ್ ಕ ಮಂಗಳೂರು ಅಂತದ, ಆಪ್ಷನ್ ದ ಹಾಸನ ಅಂತ ಐತಿ. ಸ್ಪರ್ಧಾರ್ಥಿಗಳೇ ಈ ಒಂದು ಮೈಸೂರು ವಿಭಾಗದ ಆಡಳಿತದ ಕೇಂದ್ರ ಯಾವ್ದಾಗಿದ್ದಾರೆ ಅದು ಮೈಸೂರೇ ಆಗೈತಿ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ನಾವು ಈ ಒಂದು ಕರ್ನಾಟಕ ರಾಜ್ಯವನ್ನ ಆಡಳಿತದ ಕಾರಣಕ್ಕಾಗಿ 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಮೈಸೂರು, ಒಂದು ಬೆಂಗಳೂರು, ಒಂದು ಬೆಳಗಾವಿ, ಇನ್ನೊಂದು ಕಲಬುರಗಿ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಮೈಸೂರು ವಿಭಾಗದ ಆಡಳಿತದ ಕೇಂದ್ರ ಯಾವ್ದಾಗಿತ್ತು ಮೈಸೂರೇ ಆಗೈತಿ ಸ್ಪರ್ಧಾರ್ಥಿಗಳೇ. ಇನ್ನ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಇಲ್ಲಿ ಆಪ್ಷನ್ ಅ 6 ಜಿಲ್ಲೆಗಳು, ಆಪ್ಷನ್ ಬ 7 ಜಿಲ್ಲೆಗಳು, ಆಪ್ಷನ್ ಕ 8 ಜಿಲ್ಲೆಗಳು, ಆಪ್ಷನ್ ದ 10 ಜಿಲ್ಲೆಗಳು ಅಂತ ಸ್ಪರ್ಧಾರ್ಥಿಗಳೇ. ಈ ಒಂದು ಮೈಸೂರು ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳು ಕಂಡು ಬರ್ತಾವ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಮೈಸೂರಿನ ರಾಜಕೀಯ ಇತಿಹಾಸವು ಸ್ಪಷ್ಟವಾಗಿ ಯಾವ ಕಾಲದಿಂದ ಆರಂಭವಾಗುತ್ತದೆ? ಈ ಒಂದು ಮೈಸೂರಿನ ರಾಜಕೀಯ ಇತಿಹಾಸ ಎಲ್ಲಿಂದ ಆರಂಭವಾಗುತ್ತಪ್ಪ ಅಂದ್ರೆ ಆಪ್ಷನ್ ಅ ಗಂಗರ ಕಾಲದಿಂದ ಅಂತಿದೆ, ಆಪ್ಷನ್ ಬ ಮೌರ್ಯರ ಕಾಲದಿಂದ ಅಂತಿದೆ, ಆಪ್ಷನ್ ಕ ಶಾತವಾಹನರ ಕಾಲದಿಂದ, ಆಪ್ಷನ್ ದ ಗುಪ್ತರ ಕಾಲದಿಂದ ಅಂತ ಐತಿ. ಆದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪರ್ಧಾರ್ಥಿಗಳೇ ಈ ಒಂದು ಮೈಸೂರು ರಾಜರ ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಎಲ್ಲಿಂದಪ್ಪ ಅಂತಾರೆ ಅದು ಈ ಒಂದು ಗಂಗರ ಕಾಲಾವಧಿಯಿಂದ. ಎಲ್ಲಿಂದ ಸ್ಪರ್ಧಾರ್ಥಿಗಳೇ? ಗಂಗರ ಒಂದು ಕಾಲಾವಧಿಯಿಂದ ಅಂತೇಳಿ ನಾವು ನೋಡ್ತೀವಿ. ಈ ಒಂದು ಗಂಗರ ಮನೆತನವು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮನೆತನ ಆಗಿತ್ತು ಅಂತ ನೋಡ್ತೀವಿ. ಗಂಗರ ಒಂದು ರಾಜಧಾನಿ ಕೋಲಾರ ಆಗಿತ್ತು ಅಥವಾ ಕೋಲಾವಲ ಅಂತ ಕರಿತೀವಿ. ಯಾವುದು? ಕೋಲಾರ ಅಥವಾ ಕೋಲಾವಲ ಗಂಗರ ಒಂದು ರಾಜಧಾನಿ ಆಗಿತ್ತು.
ಗಂಗರ ಮಣಿತನದ ಸ್ಥಾಪಕ ಕೊಂಗನಿ ವರ್ಮ ಅಂತೇಳಿ ಕರಿತೀವಿ. ಹಾಗೆ ಈ ಒಂದು ಗಂಗರ ರಾಜಲಾಂಛನ ಕೂಡ ಮದಗಜ ಅಂತಕ್ಕಂಥದ್ದು ನೆನಪಿರಲಿ ಸ್ಪರ್ಧಾರ್ಥಿಗಳೇ. ಮುಂದಿನ ನೋಡ್ರಿ, ಇಲ್ಲಿ ಮೌರ್ಯರ ಅಂತ ಇದೆ ಸ್ಪರ್ಧಾರ್ಥಿಗಳೇ. ಈ ಒಂದು ಮೌರ್ಯರ ಮಣಿತನದ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಪಾಟಲಿಪುತ್ರ ಅಂತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾರಂದ್ರೆ ಈ ಒಂದು ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ಸ್ಪರ್ಧಾರ್ಥಿಗಳೇ. ನೀವೆಲ್ಲ ಶ್ರವಣಬೆಳಗೊಳಕ್ಕೆ ಹೋಗಿದ್ರೆ ಗೊತ್ತಿರ್ತದೆ. ಈ ಕಡೆ ಒಂದು ಬೆಟ್ಟದ ಮೇಲೆ ವಿಂಧ್ಯಗಿರಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ವಿಗ್ರಹ ನೋಡ್ತೀವಿ. ಇನ್ನೊಂದು ಕಡೆ ಆ ಕಡೆ ಇನ್ನೊಂದು ಯಾವ್ದೈತಿ ಚಂದ್ರಗಿರಿ, ಇದು ಚಂದ್ರಗಿರಿ ಬೆಟ್ಟ ಅಂತ ಕರಿತೀವಿ. ಯಾಕಂತಂದ್ರೆ ಅಲ್ಲಿ ಚಂದ್ರಗುಪ್ತ ಮೌರ್ಯನು ಸಲ್ಲೇಖ ವ್ರತವನ್ನು ಆಚರಣೆ ಮಾಡಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಕಾರಣದಿಂದ ಅದು ಚಂದ್ರಗಿರಿಯ ಬೆಟ್ಟ ಅಂತೇಳಿ ಕರಿತೀವಿ. ಇನ್ನ ನೋಡಿ ಸ್ಪರ್ಧಾರ್ಥಿಗಳೇ, ಇನ್ನ ಈ ಒಂದು ಮೌರ್ಯರ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಸಹಾಯ ಮಾಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಈ ಒಂದು ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತಕ್ಕಂಥ ಕರಿತೀವಿ. ಇವನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ಸಹಾಯ ಮಾಡಿರ್ತಕ್ಕಂಥವ್ರು. ಇನ್ನು ಶಾತವಾಹನರು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಶಾತವಾಹನರ ಸ್ಥಾಪಕ ಸಿಮುಖ ಅಂತ ನೋಡ್ತೀವಿ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಫೈಟಾನ ಅಂತೇಳಿ ನೋಡ್ತೀವಿ. ಇನ್ನು ಇಲ್ಲಿ ಗುಪ್ತರ ಅಂತೀವಿ ಸ್ಪರ್ಧಾರ್ಥಿಗಳೇ. ಗುಪ್ತರ ಒಂದು ಮನೆತನದ ಸ್ಥಾಪಕ ಶ್ರೀಗುಪ್ತ ಅಂತೇಳಿ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಅಧಿಕೃತವಾಗಿ ಯಾವಾಗ ನಾಮಕರಣ ಮಾಡಲಾಯಿತು? ಆಪ್ಷನ್ ನವೆಂಬರ್ 1, 1950 ಅಂತದ. ಆಪ್ಷನ್ ಬ ನವೆಂಬರ್ 1, 1956 ಅಂತದ. ಆಪ್ಷನ್ ಕ ಆಗಸ್ಟ್ 15, 1947 ಅಂತದ. ಆಪ್ಷನ್ ದ ನವೆಂಬರ್ 1, 1973 ಅಂತದ. ಸ್ಪರ್ಧಾರ್ಥಿಗಳೇ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ದು ಯಾವಾಗಪ್ಪ ಅಂದ್ರೆ ಆಪ್ಷನ್ ದ ನವೆಂಬರ್ 1, 1973 ನಾವು ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತೀವಿ. ಈ ಒಂದು ಸಮಯದಲ್ಲಿ ಇರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದಪ್ಪ ಅಂದ್ರೆ ದೇವರಾಜ ಅರಸು. ಸ್ಪರ್ಧಾರ್ಥಿಗಳು ಯಾರು? ದೇವರಾಜ ಅರಸು ಏನಾಗಿದ್ರಪ್ಪ ಅಂದ್ರೆ ಕರ್ನಾಟಕ ಒಂದು ಮುಖ್ಯಮಂತ್ರಿಗಳಾಗಿರ್ತಾರೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಮೈಸೂರು ವಿಭಾಗದಲ್ಲಿರುವ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ಮತ್ತೂರು ಜಲಪಾತ ಯಾವ ಜಿಲ್ಲೆಯಲ್ಲಿ ಇದೆ? ನೋಡಿ ಸ್ಪರ್ಧಾರ್ಥಿಗಳೇ, ಮತ್ತೂರು ಜಲಪಾತ ಯಾವ ಜಿಲ್ಲೆಯಲ್ಲಿ ಇದೆ ಅಂತ. ಆಪ್ಷನ್ ಕೊಡಗು ಅಂತದ. ಆಪ್ಷನ್ ಬ ಹಾಸನ ಅಂತದ. ಆಪ್ಷನ್ ಕ ಶಿವಮೊಗ್ಗ ಅಂತದ. ಆಪ್ಷನ್ ದ ಚಿಕ್ಕಮಗಳೂರು ಅಂತ ಐತಿ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಕೊಡಗು. ಈ ಮತ್ತೂರು ಜಲಪಾತ ಅಂತ ಎಲ್ಲಿ ಕಂಡು ಬರ್ತದೆ? ಇದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾನಿಲಯವು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಆಪ್ಷನ್ 1916 ಅಂತದೆ. ಆಪ್ಷನ್ ಬ 1981 ಅಂತಿದೆ. ಆಪ್ಷನ್ ಕ 1947 ಅಂತಿದೆ. ಆಪ್ಷನ್ ದ 1956 ಅಂತಿದೆ. ಸ್ಪರ್ಧಾರ್ಥಿಗಳು ಸರಿಯಾಗಿರ್ತಕ್ಕಂಥ ಉತ್ತರ ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ ಅದು ಆಪ್ಷನ್ 1916 ಸ್ಥಾಪನೆ ಆಯಿತು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯವಾಗಿತ್ತು. ಆಗಿನ ದಿವಾಣರು ಯಾರಾಗಿದ್ರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ರು. ಮುಂದಿನ ಒಂದು ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಕಲಬುರಗಿ ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂತೈತಿ? ಈ ಒಂದು ಕಲಬುರಗಿಯ ಕಂದಾಯ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳಂತ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ ಯಾವುದೇ ಸ್ಪರ್ಧಾರ್ಥಿಗಳೇ, ಕರ್ನಾಟಕದ ಅತ್ಯಂತ ಕಿರಿಯ ಜಿಲ್ಲೆಯಾದ ವಿಜಯನಗರವನ್ನು ಯಾವ ಜಿಲ್ಲೆಯಿಂದ ವಿಭಜಿಸಿ ರಚಿಸಲಾಯಿತು ಅಂತಕ್ಕಂಥ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಆಪ್ಷನ್ ರಾಯಚೂರು ಅಂತದ. ಆಪ್ಷನ್ ಬ ಬಳ್ಳಾರಿ ಅಂತದ. ಆಪ್ಷನ್ ಕಲಬುರಗಿ ಅಂತದ. ಆಪ್ಷನ್ ದ ಕೊಪ್ಪಳ ಅಂತದೆ. ಸ್ಪರ್ಧಾರ್ಥಿಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಚಿಕ್ಕ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯನ್ನ ನಾವು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿದ್ವಿ, ರಚನೆ ಮಾಡಿದೀವಿ ಅಂತ ನೋಡ್ತೀವಿ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜನಾಗಿರ್ತಕ್ಕಂಥ ಹಂಪಿ ಕೂಡ ಇವತ್ತು ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಕಲ್ಯಾಣ ಕರ್ನಾಟಕದ ಪ್ರದೇಶದ ಅಭಿವೃದ್ಧಿಗಾಗಿ ಸಂವಿಧಾನದ ಯಾವ ವಿಧಿಯಲ್ಲಿ ವಿಶೇಷ ತಿದ್ದುಪಡಿ ಮಾಡಲಾಗೈತಿ? ಈ ಒಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಯಾವ ಒಂದು ಸಂವಿಧಾನ ವಿಧಿಯಲ್ಲಿ ತಿದ್ದುಪಡಿ ಮಾಡಲಾಗೈತಿ ಅಂತ ನೋಡಿದ್ರೆ ಆಪ್ಷನ್ ವಿಧಿ 371 ಅಂತದೆ. ಆಪ್ಷನ್ ಬ ವಿಧಿ 370 ಆಕ್ಟ್ ಅಂತಿದೆ. ಆಪ್ಷನ್ ಕ ವಿಧಿ 356 ಅಂತಿದೆ. ಆಪ್ಷನ್ ದ ವಿಧಿ 343 ಅಂತಿದೆ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಕಲ್ಯಾಣ ಕರ್ನಾಟಕ ಅಥವಾ ಈ ಒಂದು ಹೈದರಾಬಾದ್ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ನಮ್ಮ ಸಂವಿಧಾನದಲ್ಲಿ 371ನೇ ಜೆ ವಿಧಿಯ ಪ್ರಕಾರ ವಿಶೇಷವಾಗಿರ್ತಕ್ಕಂಥ ತಿದ್ದುಪಡಿಯನ್ನ ಮಾಡಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆ, ಕಾವೇರಿ ನದಿಗೆ ಅಡ್ಡಲಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿಸಿರುವ ಪ್ರಸಿದ್ಧ ಅಣೆಕಟ್ಟು ಯಾವುದು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಆಲ್ಮಟ್ಟಿ ಅಣೆಕಟ್ಟು ಅಂತದ. ಆಪ್ಷನ್ ಬ ಕೃಷ್ಣರಾಜ ಸಾಗರ ಅಂತದ. ಆಪ್ಷನ್ ಕ ತುಂಗಭದ್ರಾ ಅಣೆಕಟ್ಟು ಅಂತದ. ಆಪ್ಷನ್ ದ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತೈತಿ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಕಾವೇರಿ ನದಿಗೆ ಅಡ್ಡಲಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿಸಿದ ಪ್ರಸಿದ್ಧ ಅಣೆಕಟ್ಟು ಅದು KRS ಅಣೆಕಟ್ಟು ಅಂತ ನಿಮಗೆಲ್ಲ ಗೊತ್ತಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಈ ಆಲ್ಮಟ್ಟಿ ಅಣೆಕಟ್ಟನ್ನ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಏನ್ ಮಾಡೈತಿ, ನಿರ್ಮಾಣ ಮಾಡೈತಿ. ಇನ್ನು ವಾಣಿ ವಿಲಾಸ ಸಾಗರ ಅಂತಕ್ಕಂಥದನ್ನ ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಈ ಒಂದು ವೇದಾವತಿ ನದಿಗೆ ನಿರ್ಮಿಸಲಾಗೈತಿ. ಈ ಒಂದು ವಾಣಿ ವಿಲಾಸ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ಕರ್ನಾಟಕದ ಮೊದಲ ಒಂದು ಅಣೆಕಟ್ಟು ಯೋಜನೆ ಆಗೈತಿ ಅಂತಕ್ಕಂಥ ನಾವು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ವೇದ ಎಂದರೆ ಇದರ ಅರ್ಥವೇನು ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ವೇದ ಅಂದ್ರೆ ಏನು? ಆಪ್ಷನ್ ಯುದ್ಧ ಅಂತದ. ಆಪ್ಷನ್ ಬ ಜ್ಞಾನ ಅಂತದ. ಆಪ್ಷನ್ ಕ ಯಾಗ ಅಂತದ. ಆಪ್ಷನ್ ದ ಧರ್ಮ ಅಂತೈತಿ. ಇಲ್ಲಿ ಸ್ಪರ್ಧಾರ್ಥಿಗಳೇ ವೇದ ಅಂತ ಅಂದ್ರೆ ಇಲ್ಲಿ ಒಂದು ಜ್ಞಾನ ಅಥವಾ ತಿಳುವಳಿಕೆ ಅಂತಕ್ಕಂಥ ಅರ್ಥ ಕೊಡ್ತದೆ ಸ್ಪರ್ಧಾರ್ಥಿಗಳು. ಯಾವುದು? ಜ್ಞಾನ ಅಥವಾ ತಿಳುವಳಿಕೆ ಅಂತಕ್ಕಂಥ ಒಂದು ಅರ್ಥವನ್ನು ಇದು ಕೊಡ್ತದೆ. ಈ ವೇದ ಅಂತಕ್ಕಂಥದ್ದು ಸಂಸ್ಕೃತ ಪದವಾಗಿರ್ತಕ್ಕಂಥ ವಿದ್ ಅಂತಕ್ಕಂಥ ಒಂದು ಪದದಿಂದ ಏನಾಗಿದೆ, ಇದು ಉಗಮ ಹೊಂದಿದೆ ಸ್ಪರ್ಧಾರ್ಥಿಗಳೇ.
ಮುಂದಿನ ಒಂದು ಪ್ರಶ್ನೆ, ವೇದ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ನೋಡಿ, ಆಪ್ಷನ್ ಸಾಮವೇದ ಅಂತದ, ಆಪ್ಷನ್ ಬ ಯಜುರ್ವೇದ ಅಂತದ, ಆಪ್ಷನ್ ಕ ಋಗ್ವೇದ ಅಂತದ, ಆಪ್ಷನ್ ದ ಅಥರ್ವಣ ವೇದ ಅಂತದ. ಸ್ಪರ್ಧಾರ್ಥಿಗಳೇ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದ ಯಾವುದು? ಆಪ್ಷನ್ ಕ ಋಗ್ವೇದ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವಾಗೈತಿ. ಈ ಋಗ್ವೇದದ ಕಾಲಾವಧಿಯನ್ನ ಪೂರ್ವ ವೇದಗಳ ಕಾಲಾವಧಿ ಅಂತ ಕೂಡ ನಾವು ಕರಿತೀವಿ. ಈ ಒಂದು ಋಗ್ವೇದದಲ್ಲಿ ಒಟ್ಟು 1028 ಶ್ಲೋಕಗಳು ಕಂಡು ಬರ್ತವೆ. ಹಾಗೆ ಋಗ್ವೇದವನ್ನು ಪಠನ ಮಾಡ್ತಕ್ಕಂಥ ಪುರೋಹಿತರಿಗೆ ನಾವೇನು ಕರಿತಿದ್ವಿ? ಹೋತ್ರಿ ಅಂತ ಕರಿತಿದ್ವಿ. ಸ್ಪರ್ಧಾರ್ಥಿಗಳು ಯಾರು? ಹೋತ್ರಿ ಅಂತೇಳಿ ಕರಿತಾ ಇದ್ವಿ. ಆಮೇಲೆ ಈ ಒಂದು ಯಜುರ್ವೇದ ಆಗಿರ್ಬೋದು, ಅಥರ್ವಣ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಇವುಗಳಿಗೆ ಉತ್ತರ ವೇದಗಳ ಕಾಲ ಅಂತ ಕರಿತೀವಿ ಸ್ಪರ್ಧಾರ್ಥಿಗಳೇ. ಈ ಒಂದು ಸಾಮವೇದವು ಸಂಗೀತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವೇದವಾಗ್ಯದ. ಇಲ್ಲಿ ಯಜುರ್ವೇದ ಅಂತಕ್ಕಂಥದ್ದು ಈ ವೇದಗಳ ಕಾಲಾವಧಿಯಲ್ಲಿ ಯಜ್ಞ ಮತ್ತು ಯಾಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ವೇದವಾಗ್ಯದ ಸ್ಪರ್ಧಾರ್ಥಿಗಳೇ. ಇಲ್ಲಿ ಅಥರ್ವಣ ವೇದ ಅಂತದ ಸ್ಪರ್ಧಾರ್ಥಿಗಳೇ, ಇದು ಮಾಟ ಮಂತ್ರ ಮತ್ತು ವಾಮಾಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವೇದವಾಗ್ಯದ. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಪೂರ್ವ ವೇದ ಕಾಲದಲ್ಲಿ ಆರ್ಯರು ಪೂಜಿಸುತ್ತಿದ್ದ ಪ್ರಮುಖ ನದಿ ಸರಸ್ವತಿ ಪ್ರಸ್ತುತ ಯಾವ ಮರುಭೂಮಿಯಲ್ಲಿ ಐತಿ ಅಂತಕ್ಕಂಥದ್ದು. ಈ ಒಂದು ಆರ್ಯರು ಪೂಜೆ ಮಾಡ್ತಕ್ಕಂಥ ಸರಸ್ವತಿ ನದಿ ಇವತ್ತೆಲ್ಲಿ ಐತಿ ಸ್ಪರ್ಧಾರ್ಥಿಗಳೇ, ಅದು ಈ ಒಂದು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಂಡು ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ನೋಡಿ, ಆಪ್ಷನ್ ವರ್ಧಮಾನ ಮಹಾವೀರ ಅಂತದ, ಆಪ್ಷನ್ ಬ ಗೌತಮ್ ಬುದ್ಧ ಅಂತದ. ನೋಡಿ ಸ್ಪರ್ಧಾರ್ಥಿಗಳೇ, ಆಪ್ಷನ್ ಕ ಆಲೂರು ವೆಂಕಟರಾವ್ ಅಂತದ, ಆಪ್ಷನ್ ದ ಪಾಟೀಲ್ ಪುಟ್ಟಪ್ಪ ಅಂತದ. ಸ್ಪರ್ಧಾರ್ಥಿಗಳೇ ನೋಡ್ರಿ, ಸರಿಯಾಗಿರ್ತಕ್ಕಂಥ ಉತ್ತರ ಬೌದ್ಧ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಾರೆ ಅದು ಗೌತಮ್ ಬುದ್ಧ ಅಂತೇಳಿ ನಾವು ಮಾಡ್ತೀವಿ ಸ್ಪರ್ಧಾರ್ಥಿಗಳೇ, ನೋಡ್ತೀವಿ. ಯಾಕಂದ್ರೆ ಗೌತಮ್ ಬುದ್ಧ ಒಬ್ಬ ಮಹಾರಾಜನ ಮಗನಾಗಿದ್ದ, ಶುದ್ಧೋಧನ ಮಗನಾಗಿದ್ದ. ಆದ್ರೂ ಕೂಡ ಒಬ್ಬ ಋಷಿ ಮುನಿಗಳ ಇವ್ರ ಬಗ್ಗೆ ಏನು ಭವಿಷ್ಯ ನುಡಿತಾರಪ್ಪ ಅಂದ್ರೆ ಈ ಒಂದು ಅರ್ಷಿತ ಮುನಿಗಳು ಅಂತ ಬರ್ತಾರೆ. ಅವರು ಗೌತಮ್ ಬುದ್ಧನ ಬಗ್ಗೆ, ನಿಮ್ಮ ಮಗ ಮುಂದೆ ಒಂದು ಮಹಾನ್ ಸಾಮ್ರಾಜ್ಯದ ಸಾಮ್ರಾಟನಾಗುತ್ತಾನೆ, ಇಲ್ಲವೇ ಒಬ್ಬ ದೊಡ್ಡ ಋಷಿ ಮುನಿ ಆಗ್ತಾನೆ, ಅಥವಾ ಈ ಒಂದು ಜಗತ್ತನ್ನೇ ತಿರ್ತಕ್ಕಂಥ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿರ್ತಕ್ಕಂಥ ಶುದ್ಧೋಧನ, ನಾನೊಬ್ಬ ರಾಜನಾಗಿರೋದ್ರಿಂದ ನನ್ನ ಮಗನು ಕೂಡ ರಾಜನೇ ಆಗಬೇಕು ಅಂತೇಳಿ ಸಕಲ ವಿದ್ಯಾಭ್ಯಾಸಗಳನ್ನ, ಒಂದು ಪೂರ್ಣವಾಗಿರ್ತಕ್ಕಂಥ ಒಂದು ಜೀವನವನ್ನ ಅರಮನೆಗಳಲ್ಲಿಯೇ ಮಾಡ್ತಾನೆ. ಯಾಕಂತಂದ್ರೆ ಒಂದು ಬೇಸಿಗೆ ಕಾಲಕ್ಕೆ, ಒಂದು ಮಳೆಗಾಲಕ್ಕೆ, ಒಂದು ಚಳಿಗಾಲಕ್ಕೆ ಈ ರೀತಿಯಾಗಿ ಯಾವುದೇ ಕಷ್ಟಗಳು ಗೊತ್ತಾಗದೇ ರೀತಿ, ಹೊರಗಿನ ಪ್ರಪಂಚ ಗೌತಮ್ ಬುದ್ಧನಿಗೆ ಗೊತ್ತಾಗದೇ ರೀತಿ ಈ ಒಂದು ರಾಜನನ್ನಾಗಿ ನಿರ್ಮಿಸಬೇಕು ಅಥವಾ ರಾಜನನ್ನಾಗಿ ರೆಡಿ ಮಾಡ್ಬೇಕಂತೇಳಿ ಸಕಲ ವಿದ್ಯೆಗಳನ್ನ ಅರಮನೆಯಲ್ಲೇ ಕೊಡ್ತಾನೆ. ಈ ಒಂದು ದಿನ ಗೌತಮ್ ಬುದ್ಧ ತಾನು ಸಾಮ್ರಾಜ್ಯದ ರಾಜನಾಗ್ತೀನಿ ಅಂತೇಳಿ, ಹಾಗೆ ಈ ಒಂದು ಸಾಮ್ರಾಜ್ಯದ ಪ್ರಜೆಗಳ ಒಂದು ಕಷ್ಟಗಳನ್ನ ನೋಡ್ಕೊಂಡು ಬರ್ತೀನಿ ಅಂತಂದು ಮನೆಯಿಂದ ಹೊರ ಹೋಗ್ತಾನೆ. ಬಂದಿರತಕ್ಕಂಥ ಒಂದು ಸಮಯದಲ್ಲಿ ಈ ಒಂದು ದೃಶ್ಯಗಳು ನೋಡ್ತಾನೆ. ಯಾವಪ್ಪ ಅಂದ್ರೆ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ, ಒಬ್ಬ ಸನ್ಯಾಸಿ ಅಂತಕ್ಕಂಥ 4 ದೃಶ್ಯಗಳು ನೋಡ್ತಾನೆ. ಆ 4 ದೃಶ್ಯಗಳು ಗೌತಮ್ ಬುದ್ಧನ ಮೇಲೆ ಬಹಳಷ್ಟು ಗಾಢವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ತವೆ ಸ್ಪರ್ಧಾರ್ಥಿಗಳಂತ ನೋಡ್ತೀವಿ. ಯಾಕಂದ್ರೆ ಈ ಒಬ್ಬ ವೃದ್ಧನ ನೋಡಿದಾನೆ, ಅವನು ತನ್ನ ಒಂದು ಕೊನೆಯ ದಿನಗಳಲ್ಲಿ ತನ್ನ ಮಕ್ಕಳಿಂದ ದೂರಾಗಿ ಅಥವಾ ಯಾವುದೋ ಒಂದು ಇನ್ನಿತ ಕಾರಣ ನರಳಾಡ್ತಾ ಇದ್ದಾನೆ ಒಬ್ಬ ವೃದ್ಧ. ಒಬ್ಬ ರೋಗಿ, ಭಯಂಕರವಾಗಿರ್ತಕ್ಕಂಥ ಒಂದು ರೋಗ ಬಂದದೆ, ಆ ರೋಗದಿಂದ ಅವನು ಕೂಡ ಏನ್ ಮಾಡ್ತಾನೆ, ನರಳ್ತಾ ಇದ್ದಾನೆ. ಇನ್ನೊಂದು ಒಂದು ಶವಯಾತ್ರೆ ಹೋಗ್ತಾ ಇದೆ, ಅದ್ರ ಹಿಂದೆಲ್ಲೂ ಕೂಡ ಜನ ಏನ್ ಮಾಡ್ತಾರೆ, ಅಳ್ಕೊಂತ ಹೋಗ್ತಾ ಇದ್ದಾರೆ ಅಂತ ನೋಡ್ತೀವಿ. ಈ 3 ದೃಶ್ಯಗಳಲ್ಲಿ ಕೂಡ ಈ ಗೌತಮ್ ಬುದ್ಧ ಬರೀ ದುಃಖವನ್ನೇ, ನೋವನ್ನೇ ನೋಡ್ತಾನೆ. ಇನ್ನೊಂದು ದೃಶ್ಯ ನೋಡ್ತಾನೆ, ಅದು ಸನ್ಯಾಸಿ. ಅಷ್ಟೆಲ್ಲಾ ನಡೀತಾ ಇದ್ರು ಆ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ, ತನಗೇನೂ ಸಂಬಂಧವೇ ಇಲ್ಲ, ಈ ಲೋಕವೇ ನಂದು ಅಂತಕ್ಕಂಥ ಒಂದು ವಿಚಾರದಿಂದ ಶಾಂತ ರೀತಿಯಿಂದ ಕೂತಿದ್ದಾನೆ. ಈ ಒಂದು 4 ಪರಿಣಾಮಗಳಲ್ಲಿ ಇವು ಗೌತಮ್ ಬುದ್ಧನ ಮೇಲೆ ಪರಿಣಾಮ ಬೀರ್ತವೆ. ಮೊದಲಿನ 3 ಒಂದು ದೃಶ್ಯಗಳಲ್ಲಿ ಬರೀ ನೋವು ದುಃಖ ತುಂಬಿದ್ರೆ, ಈ 4ನೇ ಒಂದು ಸನ್ಯಾಸಿ ಒಂದು ದೃಶ್ಯದಲ್ಲಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು. ಗೌತಮ್ ಬುದ್ಧ ಈ ದುಃಖಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದನ್ನು ಕಂಡುಹಿಡಿಯಾಕೆ ಈ ಒಂದು ತನ್ನ ಮನೆ ಆಗಿರ್ಬೋದು, ಸ್ಥಾನ ಆಗಿರ್ಬೋದು, ಹೆಂಡತಿ ಮಕ್ಕಳು ಸಂಪೂರ್ಣವಾಗಿ ತ್ಯಜಿಸ್ತಾನೆ. ಇದಕ್ಕೆ ನಾವು ನೋಡ್ರಿ ಸ್ಪರ್ಧಾರ್ಥಿಗಳೇ, ಮನೆಯನ್ನು ಬಿಟ್ಟು ಒಂದಿನ ಹೋಗ್ತಾನೆ. ಹೋದ ನಂತರ ಒಂದು ಜ್ಞಾನೋದಯ ಆಗುತ್ತೆ. ಬಿಹಾರದ ಅರಳಿ ಮರದ ಕೆಳಗೆ, ಗಯಾದ ಅರಳಿ ಮರದ ಕೆಳಗೆ ಏನಾಗುತ್ತೆ, ಜ್ಞಾನೋದಯ ಆಗುತ್ತಾ. ನಂತರ ಸಾರನಾಥದ ಜಿಂಕೆವನಕ್ಕೆ ಬಂದು ಒಂದು ತನ್ನ ಮೊದಲ ಪ್ರವಚನ ನೀಡ್ತಾನೆ. ಆ ಒಂದು ಮೊದಲ ಪ್ರವಚನ ನೀಡೋದಕ್ಕೆ ಧರ್ಮ ಚಕ್ರ ತಿರುಗುವಿಕೆ ಅಥವಾ ಕರಿತೀವಿ. ಇನ್ನ ಈ ಒಂದು ಗೌತಮ್ ಬುದ್ಧ ಮನೆ ಬಿಟ್ಟು ಹೋಗಿದ್ದನ್ನ ಮಹಾಪರಿತ್ಯಾಗ ಅಂತೇಳಿ ಕರಿತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಮುಂದಿನ ಒಂದು ಪ್ರಶ್ನೆ, ಜೈನ್ ಧರ್ಮದ 24ನೇ ಹಾಗೂ ಕೊನೆಯ ತೀರ್ಥಂಕರು ಯಾರು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಆಪ್ಷನ್ ಗೌತಮ್ ಬುದ್ಧ ಅಂತಿದೆ, ಆಪ್ಷನ್ ಬ ರಿಷಭನಾಥ ಅಂತಿದೆ, ಆಪ್ಷನ್ ಕ ವರ್ಧಮಾನ ಮಹಾವೀರ ಅಂತಿದೆ, ಆಪ್ಷನ್ ದ ಪಾರ್ಶ್ವನಾಥ ಅಂತಿದೆ. ಸ್ಪರ್ಧಾರ್ಥಿಗಳೇ, ಸರಿಯಾಗಿರ್ತಕ್ಕಂಥ ಉತ್ತರ ಜೈನ್ ಧರ್ಮದ 24ನೇ ಕೊನೆಯ ತೀರ್ಥಂಕರು ಯಾರಂದ್ರೆ ವರ್ಧಮಾನ ಮಹಾವೀರ ಅಂತೇಳಿ ನೋಡ್ತೀವಿ. ಯಾಕಂದ್ರೆ ಜೈನ್ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರು ಕಂಡು ಬರ್ತಾರೆ ಸ್ಪರ್ಧಾರ್ಥಿಗಳೇ. ಈ ಮೊದಲ ತೀರ್ಥಂಕ ಯಾರಪ್ಪ ಅಂದ್ರೆ ಅವನು ವೃಷಭನಾಥ. ಸ್ಪರ್ಧಾರ್ಥಿಗಳು ಯಾರು? ವೃಷಭನಾಥ ಅಂತಕ್ಕಂಥವನು ಜೈನ್ ಧರ್ಮದ ಮೊದಲ ತೀರ್ಥಂಕನಾಗಿರ್ತಾನೆ. ಆಮೇಲೆ ಈ ಒಂದು ಜೈನ್ ಧರ್ಮದ 23ನೇ ತೀರ್ಥಂಕರು ಪ್ರಸಿದ್ಧವಾಗಿರ್ತಕ್ಕಂಥ ತೀರ್ಥಂಕರಾಗಿರ್ತಾರೆ. ಅವ್ರ ಹೆಸರು ಪಾರ್ಶ್ವನಾಥ. ಸ್ಪರ್ಧಾರ್ಥಿ ಪಾರ್ಶ್ವನಾಥ ಅಂತಕ್ಕಂಥವ್ರು ಜೈನ್ ಧರ್ಮದ
ಈ ಒಂದು 23ನೇ ತೀರ್ಥಂಕರಾಗಿರ್ತಾರೆ ಅಂತ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ಬೌದ್ಧ ಧರ್ಮದ ತ್ರಿರತ್ನಗಳಲ್ಲಿ ಕೆಳಗಿನ ಯಾವುದು ಸೇರಿದೆ? ಬೌದ್ಧ ಧರ್ಮದ ತ್ರಿರತ್ನಗಳು ಯಾವುದು ಸೇರಿದೆ ಅಂದ್ರೆ ಈ ಒಂದು ಬುದ್ಧ, ಧರ್ಮ ಮತ್ತು ಸಂಘ ಅಂತಕ್ಕಂಥವು ಬೌದ್ಧ ಧರ್ಮದ ತ್ರಿರತ್ನಗಳಲ್ಲಿ ಸೇರಿರ್ತಕ್ಕಂಥ ಸ್ಪರ್ಧಾರ್ಥಿಗಳು. ಮುಂದಿನ ಒಂದು ಪ್ರಶ್ನೆ, ಸಿರಿಗನ್ನಡಂ ಗೆಲ್ಗೆ ಎನ್ನುವ ಸ್ಫೂರ್ತಿಯ ಮಂತ್ರವನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಇದೆ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಡಾಕ್ಟರ್ ಪಗು ಹಳಕಟ್ಟಿ ಅಂತದ, ಆಪ್ಷನ್ ಬ ಪಾಟೀಲ್ ಪುಟ್ಟಪ್ಪ ಅಂತದ, ಆಪ್ಷನ್ ಕ ರಾ ದೇಶಪಾಂಡೆ ಅಂತದ, ಆಪ್ಷನ್ ದ ಅಲ್ಲೂರಿ ವೆಂಕಟರಾಯ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿರಿಗನ್ನಡಂ ಗೆಲ್ಗೆ ಅಂತಕ್ಕಂಥ ಸ್ಫೂರ್ತಿಯ ಮಂತ್ರ ನೀಡಿದಾರೆ ಯಾರಪ್ಪ ಅಂದ್ರೆ ಅದು ರಾಹ ದೇಶಪಾಂಡೆ ಅಂತಕ್ಕಂಥ ನೀಡಿದ್ದಾರೆ. ಇನ್ನು ಪಗು ಹಳಕಟ್ಟಿ ನೋಡ್ತೀವಿ, ಪಾಟೀಲ್ ಪುಟ್ಟಪ್ಪ, ಅಲ್ಲೂರಿ ವೆಂಕಟರಾಯ ಇವರೆಲ್ಲರೂ ಕೂಡ ಕನ್ನಡಕ್ಕಾಗಿ ಶ್ರಮಿಸಿರ್ತಕ್ಕಂಥವರು. ಮುಂದಿನ ಒಂದು ಪ್ರಶ್ನೆ, ಬೆಳಗಾವಿ ವಿಭಾಗದ ಐತಿಹಾಸಿಕ ಕಿತ್ತೂರು ಸಂಸ್ಥಾನವು ಯಾವ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಆರಂಭಿಸಿತು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಆಪ್ಷನ್ 18ನೇ ಶತಮಾನ, ಆಪ್ಷನ್ ಬ 19ನೇ ಶತಮಾನ, ಆಪ್ಷನ್ ಕ 20ನೇ ಶತಮಾನ, ಆಪ್ಷನ್ ದ 17ನೇ ಶತಮಾನ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಈ ಒಂದು ಕಿತ್ತೂರು ಸಂಸ್ಥಾನ ಬ್ರಿಟಿಷರ ವಿರುದ್ಧ ಯಾವ ಒಂದು ಶತಮಾನದಲ್ಲಿ ಯುದ್ಧ ಆರಂಭ ಮಾಡಿತಪ್ಪ ಅಂದ್ರೆ ಅದು ಆಪ್ಷನ್ ಬ 19ನೇ ಶತಮಾನ ಅಂತೇಳಿ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ಇಲ್ಲಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ವಿಕೆ ಮಾಡ್ತಾಳೆ 1824ರಲ್ಲಿ. ಬ್ರಿಟಿಷರು ಯಾವುದೇ ಕಾನೂನಿನ ಒಂದು ಸಹಾಯವಿಲ್ಲದೆ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಜಾರಿ ತರ್ತಾರೆ ಸ್ಪರ್ಧಾರ್ಥಿಗಳು. ಯಾವುದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಜಾರಿಗೊಳಿಸ್ತಾರೆ. ಈ ಕಾಯ್ದೆಯ ಮುಖಾಂತರ ಕಿತ್ತೂರು ಸಂಸ್ಥಾನವನ್ನ ಧಾರವಾಡದ ಕಲೆಕ್ಟರ್ ಏನ್ ಮಾಡ್ಬೇಕಂದ್ರೆ ಠಾಕ್ರೆ ಅದನ್ನ ವಶಪಡಿಸಿಕೊಳ್ಬೇಕಂತ ಮಾಡ್ತಾನೆ. ಅದರ ವಿರುದ್ಧವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದಾಡ್ತಾಳೆ ನೋಡ್ತೀವಿ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮಗೆ ಬಲಗೈ ಬಂಟನಾಗಿ ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಅದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ, ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ವಚನ ಸಾಹಿತ್ಯದ ಪಿತಾಮಹ ಎಂಬ ಬಿರುದಿಗೆ ಪಾತ್ರವಾದರು ಯಾರು ಅಂತ ಸ್ಪರ್ಧಾರ್ಥಿಗಳೇ ಅದು ಪಗು ಹಳಕಟ್ಟಿ ಅಂತಕ್ಕಂಥದ್ದು ನಮಗೆ ಗೊತ್ತೇ ಇದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಒಟ್ಟು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿರುವ ಬೆಳಗಾವಿ ವಿಭಾಗದ ಕುರಿತು ಈ ಅಧ್ಯಾಯ ತಿಳಿಸಿದೆ. ಈ ಬೆಳಗಾವಿ ಒಂದು ಕಂದಾಯ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ ಅದು ನೋಡ್ರಿ 7 ಜಿಲ್ಲೆಗಳಂತ ನಾವು ನೋಡ್ತೀವಿ. ಒಂದು ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಕದಂಬರ ರಾಜವಂಶದ ಸ್ಥಾಪಕರು ಯಾರು ಅಂತೇಳಿ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಅ ಮಯೂರ ವರ್ಮ ಅಂತ ಐತಿ ಸ್ಪರ್ಧಾರ್ಥಿಗಳೇ, ಆಪ್ಷನ್ ಬ ಪುಲಿಕೇಶಿ ಅಂತದ, ಆಪ್ಷನ್ ಕ ಇಮ್ಮಡಿ ಪುಲಿಕೇಶಿ ಅಂತದ, ಆಪ್ಷನ್ ದ ಕೃಷ್ಣ ದೇವಾಯ ಅಂತದ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪರ್ಧಾರ್ಥಿಗಳೇ ಈ ಒಂದು ಕದಂಬ ರಾಜವಂಶದ ಸಂಸ್ಥಾಪಕರು ಯಾರಪ್ಪ ಅಂದ್ರೆ ಆಪ್ಷನ್ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತಕ್ಕಂಥವ್ರು ಕದಂಬ ವಂಶದ ಒಬ್ಬರು ಸ್ಥಾಪಕರಾಗಿದ್ದಾರೆ. ಈ ಕದಂಬ ವಂಶದ ರಾಜಧಾನಿ ಯಾವುದಪ್ಪ ಅಂತ ನೋಡಿದ್ರೆ ಬನವಾಸಿ ಅಂತಕ್ಕಂಥ ಏನಾಗೈತಿ ಕದಂಬರ ಒಂದು ರಾಜಧಾನಿ ಅಂತ ನಾವು ನೋಡ್ತೀವಿ. ಇನ್ನು ಇಮ್ಮಡಿ ಪುಲಿಕೇಶಿಯು ಈ ಒಂದು ಬಾದಾಮಿಯ ಚಾಳುಕ್ಯರ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ದೊರೆಯಾಗಿದ್ದ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಈ ಒಂದು ಕೃಷ್ಣ ದೇವರಾಯ ಅಂತಕ್ಕಂಥವ್ರು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆಯಾಗಿದ್ದ ಅಂತ ಕೂಡ ನಾವು ನೋಡ್ತೀವಿ. ಹಾಗಾದ್ರೆ ಸ್ಪರ್ಧಾರ್ಥಿಗಳೇ ಕದಂಬರ ಒಂದು ರಾಜಲಾಂಛನ ಯಾವುದು ಅಂತ ನೋಡಿದ್ರೆ ಈ ಒಂದು ಕದಂಬರ ಮಣಿಪದ ರಾಜಲಾಂಛನ ಯಾವತ್ತು ಶಿವ ಅಂತಕ್ಕಂಥದ್ದು ಕದಂಬರ ಒಂದು ರಾಜಲಾಂಛನ ಆಗಿತ್ತು ಸ್ಪರ್ಧಾರ್ಥಿಗಳೇ. ಈ ವರಹ ಅಂತಕ್ಕಂಥದ್ದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನವಾಗಿತ್ತು. ನಂದಿ ಅಂತಕ್ಕಂಥದ್ದು ಕಂಚಿಯ ಪಲ್ಲವರ ಒಂದು ರಾಜಲಾಂಛನ ಆಗಿತ್ತು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ ನೋಡ್ತೀವಿ. ಈ ಗರುಡ ಅಂತಕ್ಕಂಥದ್ದು ರಾಷ್ಟ್ರಕೂಟರ ಒಂದು ರಾಜಲಾಂಛನವಾಗಿತ್ತು. ಮುಂದೆ ನೋಡಿ ಸ್ಪರ್ಧಾರ್ಥಿಗಳೇ ಕದಂಬರ ರಾಜಧಾನಿ ಯಾವ್ದಾಗಿತ್ತು ನೋಡಿದ್ವಿ ಬನವಾಸಿ ಆಯಿತು. ಬಾದಾಮಿಯ ಚಾಳುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ವಿ ಅವಲ್ಲಿ ನೋಡ್ಕೊಂಡು ಬಂದ್ವಿ ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ ಸ್ಪರ್ಧಾರ್ಥಿಗಳೇ ಎಲ್ಲವರದ ಪ್ರಸಿದ್ಧ ಏಕಶಿಲಾ ಕೈಲಾಸ ದೇವಾಲಯವನ್ನ ನಿರ್ಮಿಸಿದವರು ಯಾರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ ಆಪ್ಷನ್ ಧ್ರುವ ಅಂತದ, ಆಪ್ಷನ್ ಬ ಮೊದಲನೇ ಕೃಷ್ಣ ಅಂತದ, ಆಪ್ಷನ್ ಕ ಅಮೋಘೋರ್ಷ ಅಂತದ, ಆಪ್ಷನ್ ದ 3ನೇ ಗೋವಿಂದ ಅಂತದ. ಸ್ಪರ್ಧಾರ್ಥಿಗಳೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲವರದ ಪ್ರಸಿದ್ಧವಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದರು ಈ ಒಂದು ಮೊದಲನೇ ಕೃಷ್ಣ ಅಂತಕ್ಕಂಥ ಸ್ಪರ್ಧಾರ್ಥಿಗಳು ಯಾರು ಈ ಒಂದು ಮೊದಲನೇ ಕೃಷ್ಣ. ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು ಅಂತಕ್ಕಂಥ ನೋಡ್ತೀವಿ. ಈ ಒಂದು ಆಪ್ಷನ್ ಬನವಾಸಿ ಅಂತದ, ಆಪ್ಷನ್ ಬ ತಲಕಾಡು ಅಂತದ, ಆಪ್ಷನ್ ಕ ಮಣ್ಯಕೇಟ ಅಂತದ, ಆಪ್ಷನ್ ದ ಪಟ್ಟದಕಲ್ಲು ಅಂತದ. ಸ್ಪರ್ಧಾದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರಾಷ್ಟ್ರಕೂಟರ ರಾಜಧಾನಿ ಈ ಒಂದು ಗುಲ್ಬರ್ಗ ಜಿಲ್ಲೆ ಕಡೆ ಬರ್ತಕ್ಕಂಥ ಮಣ್ಯಕೇಟ ಅಥವಾ ಮಾಳಕೇಟ ಅಂತಕ್ಕಂಥದ್ದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು. ಈ ಬನವಾಸಿ ಅಂತಕ್ಕಂಥ ಕದಂಬ ರಾಜಧಾನಿಯಾಗಿತ್ತು. ಇನ್ನು ತಲಕಾಡು ಅಂತಕ್ಕಂಥದ್ದು ಒಂದು ಗಂಗರ ರಾಜಧಾನಿಯಾಗಿತ್ತು. ಮುಂದಿನ ಒಂದು ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಮಹಾಕಾವ್ಯವಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರೆದವರು ಯಾರು ಅಂತಕ್ಕಂಥ ಐತಿ. ಆಪ್ಷನ್ ರನ್ನ, ಆಪ್ಷನ್ ಕ ಪಂಪ, ಆಪ್ಷನ್ ದ ಜನ್ನ ಅಂತ ಐತಿ. ಸ್ಪರ್ಧಾರ್ಥಿಗಳೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಮಹಾಕಾವ್ಯವನ್ನು ಬರೆದರೆ ಯಾರಪ್ಪ ಅಂದ್ರೆ ಅದು ಆದಿಕವಿ ಪಂಪ ಅಂತೇಳಿ ನಾವು ಮಾಡ್ತೀವಿ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವು ಯಾವ ಆಕಾರದಲ್ಲಿ ಐತಿ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ ನೋಡ್ರಿ. ಆಪ್ಷನ್ ವೃತ್ತಾಕಾರ ಅಂತದ, ಆಪ್ಷನ್ ಬ ನಕ್ಷತ್ರಾಕಾರ ಅಂತದ, ಆಪ್ಷನ್ ಕ ಚೌಕಾಕಾರ ಅಂತದ, ಆಪ್ಷನ್ ದ ದೀರ್ಘ ಚೌಕ ಅಂತದ. ಸ್ಪರ್ಧಾರ್ಥಿಗಳೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬ ನಕ್ಷತ್ರಾಕಾರ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರವಾಗಿತ್ತು. ಯಾಕಂದ್ರೆ
ಈ ಹಳಬೇಡಿನಲ್ಲಿ ಮತ್ತು ಬೇಲೂರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಂದಲೇ ನಕ್ಷತ್ರ ಆಕಾರದ ಒಂದು ಜಗತಿ ಅಥವಾ ಜಗಲಿಯ ಮೇಲೆ ನಿರ್ಮಿಸಿರ್ತಕ್ಕಂಥ ಒಂದು ದೇವಸ್ಥಾನಗಳಾಗಿದ್ದಾವೆ. ಈ ಒಂದು ದೇವಸ್ಥಾನ ಹೊಯ್ಸಳ ಮಠಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನವಾಗಿದ್ದಾವೆ. ಈ ಒಂದು ದೇವಸ್ಥಾನ ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಈ ಹೊಯ್ಸಳರ ಮಠದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ವಿಷ್ಣುವರ್ಧನ್ ಏನ್ ಮಾಡಿದ ಈ ಒಂದು ದೇವಸ್ಥಾನಗಳನ್ನ ನಿರ್ಮಿಸಿದ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಅಲ್ಲದೆ ಈ ಒಂದು ದೇವಸ್ಥಾನಗಳನ್ನ ನಿರ್ಮಿಸಿರ್ತಕ್ಕಂಥ ಶಿಲ್ಪಿ ಯಾರು ಅಂತ ನೋಡಿದ್ರೆ ಅದು ಜಕಣಾಚಾರಿ ಸ್ಪರ್ಧಾರ್ಥಿಗಳು. ಯಾರು? ಜಕಣಾಚಾರಿಗಳು ಪ್ರಸಿದ್ಧವಾದ ಶಿಲ್ಪಿಗಳಾಗಿದ್ರು. ನೋಡಿ ಮುಂದಿನ ಪ್ರಶ್ನೆ, ಗಂಗರ ರಾಜವಂಶದ ಪ್ರಸಿದ್ಧ ಲಾಂಛನ ಯಾವುದು ಅಂತ ಅವಾಗ ನೋಡ್ಕೊಂಡ್ ಬಂದ್ವಿ. ಮದಗಜ ಅಂತಕ್ಕಂಥದ್ದು ನೋಡಿದ್ವಿ. ನೋಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಪರ್ಧಾರ್ಥಿಗಳೇ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಅವಾಗ ನೋಡ್ಕೊಂಡ್ ಬಂದ್ವಿ, ಚಂದ್ರಗುಪ್ತ ಮೌರ್ಯ ಅನ್ನೋದನ್ನ. ಹಾಗೆ ಮೇಘಸ್ತನಿಸ್ ಬರೆದ ಪ್ರಸಿದ್ಧ ಕೃತಿ ಯಾವುದು ಅಂತ ನೋಡ್ರಿ. ಆಪ್ಷನ್ ಅರ್ಥಶಾಸ್ತ್ರ ಅಂತದ, ಆಪ್ಷನ್ ಬೈ ಇಂಡಿಕಾ ಅಂತದ, ಆಪ್ಷನ್ ಕ ರಾಜತರಂಗಿಣಿ ಅಂತದ, ಆಪ್ಷನ್ ದ ದೀಪವಂಶ ಅಂತದ. ಸ್ಪರ್ಧಾರ್ಥಿಗಳೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಮೇಘಸ್ತನಿಸ್ ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿ ಯಾವಪ್ಪ ಅಂದ್ರೆ ಇಂಡಿಕಾ. ಸ್ಪರ್ಧಾರ್ಥಿಗಳು ಯಾವುದು? ಇಂಡಿಕಾ ಅಂತಕ್ಕಂಥದ್ದು. ಈ ಅರ್ಥಶಾಸ್ತ್ರ ಅಂತಕ್ಕಂಥ ಕೃತಿನ ಯಾರು ಬರೆದಾರಪ್ಪ ಅಂದ್ರೆ ಇದು ಕೌಟಿಲ್ಯ ಬರೆದಿರ್ತಕ್ಕಂಥ ಒಂದು ಪ್ರಸಿದ್ಧ ಕೃತಿಯಾಗಿತ್ತು ಸ್ಪರ್ಧಾರ್ಥಿಗಳೇ. ಇನ್ನು ರಾಜತರಂಗಿಣಿ ಅಂತಕ್ಕಂಥದ್ದು ಕಲ್ಲನ ಬರೆದಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಯಾಗಿದೆ. ಇನ್ನು ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥವು ಇವು ಶ್ರೀಲಂಕಾ ಅಥವಾ ಶಿಲೋನಿನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳಾಗಿದ್ದಾವೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಚಾಣಕ್ಯ ಅಥವಾ ಕೌಟಿಲ್ಯ ಬರೆದ ಕೃತಿ ಅಂತ ನೋಡಿದ್ವಿ, ಅದೇ ಅರ್ಥಶಾಸ್ತ್ರ ಅಂತ ನೋಡಿದ್ವಿ. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ಅಶೋಕ ಯಾವ ಯುದ್ಧದ ನಂತರ ಭೀಕರ ಹಿಂಸೆಯನ್ನು ಕಂಡು ಮನನೊಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದವು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಈ ಒಂದು ಅಶೋಕನು ಯಾವ ಒಂದು ಯುದ್ಧದ ನಂತರ ಒಂದು ಹಿಂಸೆ ಕಂಡು ಮನ ಪರಿವರ್ತನೆ ಮಾಡ್ಕೊಂಡ್ರೆ ಆಪ್ಷನ್ ಪಾನಿಪತ್ ಯುದ್ಧ ಅಂತದ, ಆಪ್ಷನ್ ಬಿ ಕಳಿಂಗ ಯುದ್ಧ ಅಂತದ, ಆಪ್ಷನ್ ಕ ತಾಳಿಕೋಟೆ ಅಂತದ, ಆಪ್ಷನ್ ದ ಹೈದರಾಬಾದ್ ಯುದ್ಧ ಅಂತದ. ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪರ್ಧಾರ್ಥಿಗಳೇ ಆಪ್ಷನ್ ಬ ಕಳಿಂಗ ಯುದ್ಧ ಅಂತಕ್ಕಂಥದ್ದು. ಕ್ರಿಸ್ತ ಪೂರ್ವ 261 ನಡೆದಿರ್ತಕ್ಕಂಥ ಈ ಕಳಿಂಗ ಕಳಿಂಗದಲ್ಲಿ ಕಳಿಂಗದ ದೊರೆಯಾಗಿರ್ತಕ್ಕಂಥ ಕಾರವೀಲನ ಮೇಲೆ ಈ ಒಂದು ಅಶೋಕ ದಾಳಿ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಆ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳನ್ನ ಒಂದು ನೋಡಿರ್ತಕ್ಕಂಥ ಅಶೋಕ ತನ್ನ ಮನವನ್ನ ಪರಿವರ್ತನೆ ಮಾಡ್ಕೊತಾನೆ. ಇದಕ್ಕೆ ಏನ್ ಕಾರಣ ಅಂದ್ರೆ ಆ ಒಂದು ಅಶೋಕ ಯುದ್ಧದಲ್ಲಿ ಒಂದು ಮಗುವನ್ನು ನೋಡ್ತಾನೆ. ಅದ ಹೆಸರು ಏನಪ್ಪಾ ಅಂದ್ರೆ ನೆಗ್ರೋಧ ಅಂತೇಳಿ. ಯಾವುದು? ನೆಗ್ರೋಧ. ಈ ನೆಗ್ರೋಧ ಅಂತಕ್ಕಂಥ ಒಂದು ಬಾಲಕನಿಂದ ತನ್ನ ಮನವನ್ನು ಪರಿವರ್ತನೆ ಮಾಡಿಕೊಂಡು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಶೋಕ ಏನಾಗ್ತಾನೆ, ಶಾಂತ ರೀತಿಯಾಗಿರ್ತಕ್ಕಂಥ ಈ ಒಂದು ಯುದ್ಧವನ್ನು ಬಿಟ್ಟು ಧರ್ಮ ಯುದ್ಧವನ್ನು ಏನ್ ಮಾಡ್ತಾನೆ, ಇಲ್ಲಿ ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮವನ್ನು ಹಲವಾರು ದೇಶಗಳಲ್ಲಿ ಪ್ರಚಾರ ಮಾಡ್ತಾನೆ. ತನ್ನ ಮಗನಾಗಿರ್ತಕ್ಕಂಥ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಕೂಡ ಬುಧಿ ವೃಕ್ಷದೊಂದಿಗೆ ಅಥವಾ ಅರಳಿ ಮರದೊಂದಿಗೆ ಈ ಒಂದು ಶ್ರೀಲಂಕಾ ದೇಶಕ್ಕೆ ಬೌದ್ಧ ಧರ್ಮದ ಪ್ರಚಾರ ಕೈ ಕಳಿಸ್ತಾನೆ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ, ಅಶೋಕನ ಸಾಮ್ರಾಜ್ಯದಲ್ಲಿ ಧರ್ಮದ ಸಂದೇಶಗಳನ್ನ ಜನರಿಗೆ ಸಾರಲು ನೇಮಕಗೊಂಡ ಅಧಿಕಾರಿಗಳ ಹೆಸರು ಏನು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಅವ್ರು ಯಾರಪ್ಪ ಅಂದ್ರೆ ಧರ್ಮ ಮಹಾಮಾತರು ಅಂತೇಳಿ ನೋಡ್ತೀವಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಭಾರತದ ರಾಷ್ಟ್ರೀಯ ಲಾಂಛನವಾದ ಶಿವ ಮುದ್ರೆಯು ಎಲ್ಲಿಂದ ಅಶೋಕ ಸ್ತಂಭದಿಂದ ಪಡೆಯಲಾಗಿತ್ತು ಅಂತಕ್ಕಂಥ ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ರಾಷ್ಟ್ರೀಯ ಲಾಂಛನ ಒಂದು ಸಾರನಾಥದಿಂದ ಪಡ್ಕೊಂಡಿವಿ ಅಂತಕ್ಕಂಥ ನೋಡ್ತೀವಿ. ಮುಂದಿನ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಮತ್ತು ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರಿತೀವಿ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ ಆಪ್ಷನ್ ಮೊದಲನೇ ಚಂದ್ರಗುಪ್ತ ಅಂತದ, ಆಪ್ಷನ್ ಬೈ ಸಮುದ್ರಗುಪ್ತ ಅಂತದ, ಆಪ್ಷನ್ ಕ ಎರಡನೇ ಚಂದ್ರಗುಪ್ತ ಅಂತದ, ಆಪ್ಷನ್ ದ ಸ್ಕಂದಗುಪ್ತ ಅಂತದ. ಸ್ಪರ್ಧಾರ್ಥಿಗಳು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಗುಪ್ತರ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಹಾಗೂ ಭಾರತದ ನೆಪೋಲಿಯನ್ ಅಂತ ಯಾರು ಕರಿತೀವಿ? ಆಪ್ಷನ್ ಬ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಖಗೋಳ ವಿಜ್ಞಾನಿ ಹಾಗೂ ಗಣಿತಜ್ಞ ಯಾರು ಅಂತ ನೋಡ್ತಿದ್ರೆ ಆಪ್ಷನ್ ಧನ್ವಂತರಿ ಅಂತಿದೆ, ಆಪ್ಷನ್ ಬ ವರಾಮಿರ್ ಅಂತದೆ, ಆಪ್ಷನ್ ಕ ಆರ್ಯಭಟ ಅಂತದೆ, ಆಪ್ಷನ್ ದ ಕಾಳಿದಾಸ ಅಂತದೆ. ಸ್ಪರ್ಧಾರ್ಥಿಗಳೇ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಕ ಆರ್ಯಭಟ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗೈತಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಎರಡನೆಯ ಚಂದ್ರಗುಪ್ತನ ಆವರಣದಲ್ಲಿದ್ದ ಪ್ರಸಿದ್ಧ ಸಂಸ್ಕೃತ ಕವಿ ಅಥವಾ ನಾಟಕಕಾರ ಯಾರು ಅಂತ ನೋಡ್ತೀವಿ. ಈ ಒಂದು ಚಂದ್ರಗುಪ್ತನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಸಿದ್ಧ ಕವಿ ಕಾಳಿದಾಸ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ತುಕ್ಕು ಹಿಡಿದ ಕಬ್ಬಿಣದ ಸ್ತಂಭವನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಆಪ್ಷನ್ ಅ ಸಮುದ್ರಗುಪ್ತ ಅಂತ ಐತಿ ಸ್ಪರ್ಧಾರ್ಥಿಗಳೇ, ಆಪ್ಷನ್ ಬ ಎರಡನೇ ಚಂದ್ರಗುಪ್ತ ಅಂತದ, ಆಪ್ಷನ್ ಕ ಕುಮಾರಗುಪ್ತ ಅಂತದ, ಆಪ್ಷನ್ ದ ಶ್ರೀಗುಪ್ತ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆ ಕುತುಬ್ ಮಿನಾರ್ ಬಳಿ ಇರತಕ್ಕಂಥ ತುಕ್ಕು ಹಿಡಿಯದ ಕಬ್ಬಿಣದ ಒಂದು ಸ್ತಂಭ ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಅದು ಎರಡನೇ ಚಂದ್ರಗುಪ್ತ ಅಂತ ಕರಿತೀವಿ ಸ್ಪರ್ಧಾರ್ಥಿಗಳೇ. ಇನ್ನ ಈ ಕುತುಬ್ ಮಿನಾರ್ ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಅದು ಕುತುಬುದ್ದೀನ್ ಐಬಾಕ್ ಅಂತ ನೋಡ್ತೀವಿ. ಕುತುಬುದ್ದೀನ್ ಐಬಾಕ್ ಕುತುಬ್ ಮಿನಾರ್ ಕಟ್ಟಡವನ್ನು ಪ್ರಾರಂಭಿಸ್ತಾನೆ, ಆದರೆ ಅದನ್ನು ಮುಕ್ತಾಯಗೊಳಿಸಲು ಅದೇ ಗುಲಾಮಿ ಸಂತತಿ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಇಲ್ತುಮಿಶ್ ಮಾಡ್ತಾನೆ, ಸಂಪೂರ್ಣಗೊಳಿಸ್ತಾನೆ. ಇಲ್ತುಮಿಶ್ಗೆ ನಾವು ಗುಲಾಮ ಅಂತ ಕೂಡ ಕರಿತೀವಿ. ಅಲ್ಲದೆ ಈ ಒಂದು ದೆಹಲಿಯ ಸುಲ್ತಾನರ ಮನೆತನದಲ್ಲಿ ಸಿಂಹಾಸನ ಇರತಕ್ಕಂಥ ಏಕೈಕ ಮಹಿಳೆ ಅಂತಂದ್ರೆ ಅದು ರಜಿಯಾ ಸುಲ್ತಾನ್ ಅಂತ ಕೂಡ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ತಂಜಾವೂರಿನ ವಿಶ್ವವಿಖ್ಯಾತ ಬೃಹದೀಶ್ವರ ಮಂದಿರವನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಆಪ್ಷನ್ ರಾಜರಾಜ ಚೋಳ ಅಂತದೆ, ಆಪ್ಷನ್ ಬ ರಾಜೇಂದ್ರ ಚೋಳ ಅಂತದ,
ಆಪ್ಷನ್ ಕ ವಿಜಯಾಲಯ ಚೋಳ ಅಂತದ, ಆಪ್ಷನ್ ದ ಕುಲತುಂಗ ಚೋಳ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತಂಜಾವೂರಿನ ವಿಶ್ವವಿಖ್ಯಾತ ಬೃಹದೀಶ್ವರ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಆಪ್ಷನ್ ರಾಜರಾಜ ಚೋಳ ಮಾಡಿದರೆ ಈ ಒಂದು ಬೃಹದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಅಂತ ಕರಿತೀವಿ. ಇದು 200 ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಹೊಂದಿದ, 200 ಅಡಿ ಅಥವಾ 61 ಮೀಟರ್ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರವನ್ನ ಬೃಹದೀಶ್ವರ ದೇವಾಲಯ ಹೊಂದಿದೆ ಅಂತ ನೋಡ್ತೀವಿ. ರಾಜೇಂದ್ರ ಚೋಳ ಅಂತಕ್ಕಂಥವನು ಈ ಒಂದು ಚೋಳರ ಮನೆತನ ಇನ್ನೊಬ್ಬ ಪ್ರಸಿದ್ಧ ದೊರೆ ಅಂತೇಳಿ ನೋಡ್ತೀವಿ. ಇನ್ನೊಂದು ಚೋಳರ ಅಂದ ತಕ್ಷಣ ನೆನಪಾಗೋದು ಚೋಳರ ಒಂದು ಕಾಲಾವಧಿಯಲ್ಲಿ ಗ್ರಾಮಾಡಳಿತಕ್ಕೆ ಬಹಳಷ್ಟು ಹೆಸರುವಾಸಿಯಾಗಿತ್ತು ಅಂತಕ್ಕಂಥ ನೋಡ್ತೀವಿ. ಚೋಳರ ಒಂದು ಗ್ರಾಮಾಡಳಿತದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಶಾಸನ ಈ 1ನೇ ಪರಾಂತಕ ರಚಿಸಿರ್ತಕ್ಕಂಥ ಈ ಒಂದು ಉತ್ತರ ಮೇರೂರು ಶಾಸನ ಅಂತ ಕೂಡ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದೆ ಚೋಳರ ಕಾಲದ ಕೃಷಿ ಮತ್ತು ಗ್ರಾಮಾಡಳಿತದಲ್ಲಿ ಪ್ರಮುಖವಾಗಿದ್ದ ಗ್ರಾಮ ಸಭೆಗಳು ಯಾವಪ್ಪ ಅಂದ್ರೆ ಊರು ಮತ್ತು ಸಭೆಗಳು ಮಾಡ್ತಿದ್ದು ಆಡಳಿತದಲ್ಲಿ ಭಾಗವಹಿಸ್ತಿದ್ವು. ಯಾಕಂತಂದ್ರೆ ಆ ಒಂದು ಗ್ರಾಮಾಡಳಿತವೇ ಅಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಇನ್ನ ಈ ಒಂದು ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ 57 ಅಡಿ ಎತ್ತರದ ಗೊಮಟೇಶ್ವರ ಮೂರ್ತಿಯನ್ನು ನಿರ್ಮಿಸಲು ಬೆಂಬಲ ನೀಡಿದ ಗಂಗರ ರಾಜ ಯಾರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಈ ಒಂದು 57 ಅಡಿ ಎತ್ತರವಾಗಿರ್ತಕ್ಕಂಥ ಗೊಮಟೇಶ್ವರ ಮೂರ್ತಿ ನಿರ್ಮಾಣಕ್ಕೆ ಸಹಾಯ ಮಾಡಿರ್ತಕ್ಕಂಥ ದೊರೆ ಯಾರಪ್ಪ ಅಂದ್ರೆ ಸ್ಪರ್ಧಾರ್ಥಿಗಳೇ ಆಪ್ಷನ್ ದುರ್ಬಿಣಿಂತ ಅಂತದ, ಆಪ್ಷನ್ ಬ ರಾಚಮಲ್ಲ ಅಂತದ, ಆಪ್ಷನ್ ಕ ರಾಚಮಲ್ಲ ಮಂತ್ರಿ ಚಾವುಂಡರಾಯ ಅಂತದ, ಆಪ್ಷನ್ ದ ಶಿವಮಾರ ಅಂತದ. ಸ್ಪರ್ಧಾರ್ಥಿಗಳೇ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬ ರಾಚಮಲ್ಲ. ಯಾರು ಸಹಾಯ ಮಾಡಿರ್ತಕ್ಕಂಥ ರಾಜ ಯಾರಪ್ಪ ಅಂದ್ರೆ ರಾಚಮಲ್ಲ ಅಂತ ನೋಡ್ತೀವಿ. ಈ ರಾಚಮಲ್ಲನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚಾವುಂಡರಾಯ ಏನ್ ಮಾಡಿದಪ್ಪ ಅಂದ್ರೆ ಈ ಒಂದು ಗೊಮಟೇಶ್ವರ ಮೂರ್ತಿಯನ್ನ ಕೆತ್ತಿಸ್ತಾನೆ ಅಂತ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಅನ್ನೊಂದು ಚಾವುಂಡರಾಯನ ಪ್ರಸಿದ್ಧ ಕೃತಿ ಯಾವ್ದಪ್ಪ ಅಂದ್ರೆ ಚಾವುಂಡರಾಯ ಪುರಾಣ ಅಂತ ನೋಡ್ತೀವಿ ಸ್ಪರ್ಧೆ. ಯಾವುದು ಈ ಚಾವುಂಡ ಪುರಾಣ ಅಂತಕ್ಕಂಥದ್ದು ಚಾವುಂಡರಾಯನ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ 5 ಸ್ಪರ್ಧೆಗಳೇ. ಮುಂದಿನ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಅನಂತರ ಉತ್ತರ ಭಾರತದಲ್ಲಿ ಅರಸು ಮನೆತನಗಳು ಎಲ್ಲಿ ಮೂಡಿ ಬಂದವು ಅಂತಕ್ಕಂಥದ್ದು. ಗುಪ್ತರ ಸಾಮ್ರಾಜ್ಯ ನಂತರ ಇವು ಮುಂಚೂಣಿಗೆ ಮತ್ತು ಪ್ರಮುಖವಾಗಿ ಬೆಳೆದಿರ್ತಕ್ಕಂಥ ರಾಜಮನೆತನಗಳ 5 ಸ್ಪರ್ಧೆಗಳೇ. ಮುಂದಿನ ಪ್ರಶ್ನೆ ನೋಡ್ರಿ, ಹರ್ಷವರ್ಧನ ಸಹೋದರಿ ಹೆಸರೇನಾಗಿತ್ತು ಅಂತಕ್ಕಂಥದ್ದು. ಈ ಒಂದು ಹರ್ಷವರ್ಧನ್ ವರ್ಧನ ಮನೆತನದ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ದೊರೆಯಾಗಿರ್ತಾನೆ. ಇವನ ತಂಗಿ ಹೆಸರು ಏನಾಗಿತ್ತು ಅಂದ್ರೆ ಆಪ್ಷನ್ ರಾಜಶ್ರೀ ಅಂತದ, ಆಪ್ಷನ್ ಬ ಪ್ರಭಾವತಿ ಅಂತದ, ಆಪ್ಷನ್ ಕ ಸಂಯುಕ್ತ ಅಂತದ, ಆಪ್ಷನ್ ದ ದುರ್ಗಾವತಿ ಅಂತದ. ಸ್ಪರ್ಧಾರ್ಥಿಗಳು ಸರಿಯಾಗಿರ್ತಕ್ಕಂಥ ಹರ್ಷವರ್ಧನ್ ತಂಗಿ ಹೆಸರು ರಾಜಶ್ರೀ ಆಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇನ್ನು ಹರ್ಷವರ್ಧನ ಅಣ್ಣ ಹೆಸರು ರಾಜವರ್ಧನ ಆಗಿತ್ತು. ಹರ್ಷವರ್ಧನ್ ತಂದೆ ಪ್ರಭಾಕರ ವರ್ಧನ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇನ್ನು ಹರ್ಷವರ್ಧನ ತನ್ನ ಒಂದು ಕಾಲಾವಧಿಯಲ್ಲಿ ತನ್ನ ರಾಜಧಾನಿಯನ್ನ ಕನೌಜ್ಗೆ ಮಾಡ್ತಾನೆ, ವರ್ಗಾವಣೆ ಮಾಡ್ತಾನೋ ಅಂತ, ಇಲ್ಲಿಗೆ ಕನೌಜ್ಗೆ ವರ್ಗಾವಣೆ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನನ್ನು ತನ್ನ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾಯಿಸಲು ಅಂತ ಅದೇ ಕನೌಜ್ ಅಂತ ಹೇಳಿದ್ವಿ. ಮುಂದಿನ ಪ್ರಶ್ನೆ, ಚಾಳುಕ್ಯರ ಇಮ್ಮಡಿ ಪುಲಿಕೇಶಿಯು ನರ್ಮದಾ ನದಿ ದಡದಲ್ಲಿ ಯಾರನ್ನು ಸೋಲಿಸಿದನು ಅಂತ ಕರಿತೀವಿ, ನೋಡ್ತೀವಿ. ನೋಡಿ ಸ್ಪರ್ಧಾರ್ಥಿಗಳು ಆಪ್ಷನ್ ಅಶೋಕ ಅಂತದ, ಆಪ್ಷನ್ ಬ ಸಮುದ್ರಗುಪ್ತ ಅಂತದ, ಆಪ್ಷನ್ ಕ ಹರ್ಷವರ್ಧನ ಅಂತದ, ಆಪ್ಷನ್ ದ ಧರ್ಮಪಾಲ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ನರ್ಮದಾ ನದಿಯ ಕದನ ಯಾವಾಗ ನಡೀತಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 364 ಅಥವಾ 69 ಸ್ಪರ್ಧಾರ್ಥಿಗಳೇ. ಡೇಟ್ ಎಷ್ಟು ನೆನಪಾಗಲಾಗ್ಯದ. ಯಾಕಂದ್ರೆ ಈ ಒಂದು ನರ್ಮದಾ ನದಿಯ ಕಾಲದಲ್ಲಿ ಹರ್ಷವರ್ಧನ್ ಯಾರನ್ನ ಸೋಲಿಸ್ತಾನಪ್ಪ ಅಂದ್ರೆ ನೋಡ್ರಿ, ಇಮ್ಮಡಿ ಪುಲಿಕೇಶಿ ಯಾರನ್ನ ಸೋಲಿಸ್ತಾನಂದ್ರೆ ಈ ವರ್ಧನ ಮಾಡಿದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಹರ್ಷವರ್ಧನ್ ಏನ್ ಮಾಡ್ತಾನೆ, ಇಮ್ಮಡಿ ಪುಲಿಕೇಶಿ ಸೋಲಿಸ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಒಂದು ಭಾರತಕ್ಕೆ ಬಂದಿರತಕ್ಕಂಥ ಚೀನಾದ ಯಾತ್ರಿಕ ಹುಯೆನ್ ಸಾಂಗ್ ಏನ್ ಮಾಡ್ತಾನೆ, ಈ ಒಂದು ರಣರಂಗದಲ್ಲಿ ಉರುಳಿ ಬೀಳ್ತಕ್ಕಂಥ ಕುದುರೆಯ ಪ್ರಾಣಗಳನ್ನು ನೋಡಿ ಹಾಗೂ ಒಂದು ಸೈನಿಕರು ನೋಡಿ ಹರ್ಷ ಹಾರಿ ಹೋಯಿತು ಅಂತಕ್ಕಂಥದನ್ನ ಉಲ್ಲೇಖ ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬಂದ ಚೀನಿಯ ಯಾತ್ರಿಕ ಯಾರು ಅಂತಕ್ಕಂಥದ್ದು. ಆಪ್ಷನ್ ಹುಯೆನ್ ಸಾಂಗ್ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಹುಯೆನ್ ಸಾಂಗ್ನ ಕೃತಿ ಯಾವಾಗಲೂ ಹೇಳಿದೆ ಶಿಯುಕಿ ಅಂತ. ಇನ್ನ ಗುಪ್ತರ ಕಾಲದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾಲಯ ಎಲ್ಲಿತ್ತು ಅಂತಕ್ಕಂಥದ್ದು, ಅದು ಪ್ರಸಿದ್ಧವಾದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ನೋಡಿ ಮುಂದಿನ ಒಂದು ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದ ನಿರ್ವಹಣೆಗೆ ಎಷ್ಟು ಗ್ರಾಮಗಳ ಆದಾಯವನ್ನ ಮೀಸಲಿಡಲಾಗಿತ್ತು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ನೋಡ್ರಿ, ಆಪ್ಷನ್ 10 ಅಂತದ, ಆಪ್ಷನ್ ಬ 50 ಅಂತದ, ಆಪ್ಷನ್ ಕ 100 ಗ್ರಾಮ ಅಂತದ, ಆಪ್ಷನ್ ದ 1000 ಗ್ರಾಮ ಅಂತೈತಿ. ಸರಿಯಾಗಿರ್ತಕ್ಕಂಥ ಉತ್ತರ ನಳಂದ ವಿಶ್ವವಿದ್ಯಾಲಯದ ನಿರ್ವಹಣೆಗೆ 100 ಗ್ರಾಮಗಳ ಈ ಒಂದು ಕಂದಾಯವನ್ನ ಮೀಸಲಿಡಲಾಗಿತ್ತು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ರಜಪೂತರಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಜವಂಶಗಳು ಯಾವುವು ಅಂತೈತಿ. ಇಲ್ಲಿ ಗುರ್ಜರ ಪ್ರತಿಹಾರಾಗಿರ್ಬೋದು, ಪಾಲ್ರಾಗಿರ್ಬೋದು, ಚೌಹಾಣರಾಗಿರ್ಬೋದು, ಗಢವಾಲರಾಗಿರ್ಬೋದು, ಇವರೆಲ್ಲರೂ ಕೂಡ ರಜಪೂತರ ಪ್ರಸಿದ್ಧವಾಗಿರತಕ್ಕಂಥ ಒಂದು ಮನೆತನಗಳು ಅಂತೇಳಿ ನಾವು ನೋಡ್ತೀವಿ. ಇನ್ನು ಗುರ್ಜರ ಪ್ರತಿಹಾರರ ಪ್ರಸಿದ್ಧ ರಾಜ ಮತ್ತು ಅರಬ್ ದಂಡಯಾತ್ರೆಯಿಂದ ಧೋರಣೆಯನ್ನು ರಕ್ಷಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ. ಈ ಒಂದು ಗುರ್ಜರ ಪ್ರತಿಹಾರ ಪ್ರಸಿದ್ಧ ರಾಜ ಯಾರಪ್ಪ ಅಂತಂದ್ರೆ ಅದು ನಾಗಭಟ ಅಂತ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಪಾಲ ವಂಶದ ಶ್ರೇಷ್ಠ ದೊರೆ ಯಾರು ಅಂತ ನೋಡ್ತೀವಿ. ಆಪ್ಷನ್ ಗೋಪಾಲ್ ಅಂತದ, ಧರ್ಮಪಾಲ್ ಅಂತದ, ವಿಜಯಸೇನ್ ಅಂತದ, ಮಹಿಪಾಲ್ ಅಂತೈತಿ. ಆದ್ರೆ ಪಾಲ ವಂಶದ ಶ್ರೇಷ್ಠ ದೊರೆ ಅದು ಧರ್ಮಪಾಲ ಅಂತೇಳಿ ನಾವು ನೋಡ್ತೀವಿ.
ಇನ್ನು ಮುಂದಿನ ಪ್ರಶ್ನೆ, ಚೌಹಾಣರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಯಾರ ಅಂತ ನೋಡಿದ್ರೆ ಆಪ್ಷನ್ ಮೊದಲನೇ ಪೃಥ್ವಿರಾಜ್, ಆಪ್ಷನ್ ಮೊದಲನೇ ಪೃಥ್ವಿರಾಜ್ ಚೌಹಾಣ್, ಆಪ್ಷನ್ ಅಡ್ನಾಜಿ, ಆಪ್ಷನ್ ಜಯಚಂದ್ರ ಅಂತ ಐತಿ. ಸ್ಪರ್ಧಾರ್ಥಿಗಳು ಸರಿಯಾಗಿರ್ತಕ್ಕಂಥ ಉತ್ತರ ಚೌಹಾಣರ ಪ್ರಸಿದ್ಧರಾದರೆ ಮೂರನೆಯ ಪೃಥ್ವಿರಾಜ್ ಚೌಹಾಣ್ ಅಂತೇಳಿ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ಮೊದಲನೇ ತರೈನ ಯುದ್ಧವು ಯಾರ ನಡುವೆ ನಡೆಯಿತು ಅಂತಕ್ಕಂಥದ್ದು. ನೋಡಿ ಸ್ಪರ್ಧಾರ್ಥಿಗಳೇ, ಮೂರನೇ ತರೈನ ಯುದ್ಧ 1190 ನಡೀತದೆ. ಇದು ಯಾರ ನಡುವೆ ನಡೀತಪ್ಪ ಅಂತಂದ್ರೆ ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ಪೃಥ್ವಿರಾಜ್ ಚೌಹಾಣ್ ಹಾಗೂ ಈ ಒಂದು ಮೊಹಮ್ಮದ್ ಘೋರಿ ನಡುವೆ ಏನಾಗುತ್ತೆ, ಈ ಒಂದು ಮೂರನೆಯ ತರೈನ ಯುದ್ಧ ಅಂತಕ್ಕಂಥದ್ದು ನಡೀತೈತಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಎರಡನೇ ತರೈನ ಯುದ್ಧದಲ್ಲಿ ಗೆಲುವು ಸಾಧಿಸೋರು ಯಾರು. ಎರಡನೇ ತರೈನ ಯುದ್ಧ ಕೂಡ ಏನಾಗುತ್ತೆ, ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿಯರ ಮಧ್ಯೆ ನಡೀತದೆ 1192. ಈ ಯುದ್ಧದಲ್ಲಿ ಯಾರು ಗೆಲ್ತಾರಪ್ಪ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ನ ಸೋಲಿಸಿ ಈ ಮೊಹಮ್ಮದ್ ಘೋರಿ ಏನ್ ಮಾಡ್ತಾನೆ, ಗೆಲುವನ್ನು ಸಾಧಿಸ್ತಾನೆ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭಿಸಿದ ಮೊಟ್ಟ ಮೊದಲ ವಂಶ ಯಾವುದು ಅಂತಕ್ಕಂಥದ್ದು. ನೋಡಿ, ಆಪ್ಷನ್ ಖಿಲ್ಜಿ ಸಂತತಿ ಅದ, ಆಪ್ಷನ್ ಬ ತುಗ್ಲಕ್ ಸಂತತಿ ಅದ, ಆಪ್ಷನ್ ಕ ಗುಲಾಮಿ ಸಂತತಿ ಅದ, ಆಪ್ಷನ್ ದ ಲೋಧಿ ಸಂತತಿ ಅದ. ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವಂಶ ಯಾವ್ದಪ್ಪ ಅಂದ್ರೆ ಅದು ಗುಲಾಮಿ ಸಂತತಿ. ಯಾರು ಮಾಡಿದಪ್ಪ ಅಂದ್ರೆ ಗುಲಾಮಿ ಸಂತತಿ ಸ್ಥಾಪನೆ ಆಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಏನ್ ಮಾಡ್ತಾನೆ, ಗುಲಾಮಿ ಸಂತತಿಗೆ ಅಡಿಪಾಯವನ್ನು ಹಾಕ್ತಾನೆ. ಯಾವಾಗ ಅಂದ್ರೆ 1206 ಅಂತ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಅದಾದ್ಮೇಲೆ ಮುಂದಿನ ಒಂದು ಪ್ರಶ್ನೆ, ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಿದವರು ಯಾರು ಅಂತ ಅವಾಗ ನೋಡಿದ್ವಿ. ಕುತುಬುದ್ದೀನ್ ಐಬಕ್ ಪ್ರಾರಂಭ ಮಾಡ್ತಾನೆ, ಅದನ್ನು ಇಲ್ತುಮಿಶ್ ಮಾಡ್ತಾನೆ, ಸಂಪೂರ್ಣಗೊಳಿಸ್ತಾನೆ ಅಂತೇಳಿ ನೋಡ್ತೀವಿ. ಇನ್ನು ದೆಹಲಿಯ ಸುಲ್ತಾನರದ ಏಕೈಕ ಮೇಳ ಹೊಡೆತ ಯಾರಂದ್ರೆ ರಜಿಯಾ ಸುಲ್ತಾನ್ ಅಂತ ಅವಾಗಲೇ ನೋಡ್ಕೊಂಡ್ ಬಂದಿದ್ವಿ. ಮುಂದಿನ ಒಂದು ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಮಾರುಕಟ್ಟೆ ಸುಧಾರಣೆಗಳು ಮತ್ತು ಬೆಲೆ ನಿಯಂತ್ರಣ ಕ್ರಮಗಳನ್ನ ಜಾರಿಗೆ ತಂದ ದೆಹಲಿಯ ಸುಲ್ತಾನ ಯಾರು ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಾವುದ್ದೀನ್ ಖಿಲ್ಜಿ ಅಂತದ, ಆಪ್ಷನ್ ಬ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತದ, ಆಪ್ಷನ್ ಕ ಫಿರೋಜ್ ಶಾ ತುಗ್ಲಕ್ ಅಂತದ, ಆಪ್ಷನ್ ದ ಇಬ್ರಾಹಿಂ ಲೋಧಿ ಅಂತದ. ಸ್ಪರ್ಧಾದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮಾರುಕಟ್ಟೆ ಸುಧಾರಣೆ ಮತ್ತು ಬೆಲೆ ನಿಯಂತ್ರಣ ಜಾರಿ ತಂದವರು ಯಾರು, ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥದ್ದು ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ದೊರೆ ಯಾರು ಅಥವಾ ಸುಲ್ತಾನ ಯಾರು ಅಂತ ನೋಡಿದ್ರೆ ಆಪ್ಷನ್ ಗಿಯಾಸುದ್ದೀನ್ ತುಗ್ಲಕ್, ಆಪ್ಷನ್ ಬ ಮೊಹಮ್ಮದ್ ಬಿನ್ ತುಗ್ಲಕ್, ಆಪ್ಷನ್ ಕ ಫಿರೋಜ್ ಶಾ ತುಗ್ಲಕ್, ಆಪ್ಷನ್ ದ ಸಿಕಂದರ್ ಲೋಧಿ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿಯಿಂದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ದೌಲತಾಬಾದ್ ಅಥವಾ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾರಪ್ಪ ಅಂದ್ರೆ ಅದು ಆಪ್ಷನ್ ಬ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ಹೂನರ ದಾಳಿಯಿಂದ ತನ್ನ ಒಂದು ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಬೇಕು, ರಾಜಧಾನಿಯನ್ನು ರಕ್ಷಣೆ ಮಾಡ್ಬೇಕಂತೇಳಿ ಮಧ್ಯ ಭಾರತದಲ್ಲಿರ್ತಕ್ಕಂಥ ಈ ಮಹಾರಾಷ್ಟ್ರದ ದೇವಗಿರಿಗೆ ಅಥವಾ ದೌಲತಾಬಾದ್ಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನೆ. ಹೋಗ್ತಕ್ಕಂಥ ಒಂದು ಸಮಯದಲ್ಲಿ ಒಬ್ಬ ಕುರುಡ, ಒಂದು ಬೆಕ್ಕು, ಒಂದು ನಾಯಿ, ಮುದುಕನನ್ನು ಕೂಡ ಬಿಡಲೇ ಮಾಡ್ತಾನೆ, ಎಲ್ಲರನ್ನು ಕೂಡ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಆದ್ರೆ ಆ ಹೋಗ್ತಕ್ಕಂಥ ಒಂದು ಸಮಯದಲ್ಲಿ ಹಲವಾರು ಜನ ಕಾಡು ಪ್ರಾಣಿಗಳಿಗೆ ಬಲಿಯಾಗ್ತಾರೆ, ದರೋಡೆಕೋರರ ಒಂದು ಗುಂಪಿಗೆ ಬಲಿಯಾಗ್ತಾರೆ, ಹಲವಾರು ಸಾವು ನೋವುಗಳು ಸಂಭವಿಸ್ತವೆ. ಇದೆಲ್ಲವೂ ಕೂಡ ಈ ಒಂದು ಸುಲ್ತಾನಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ, ಹೌದಾ ನನ್ನಿಂದ ತಪ್ಪಾಯ್ತಲ್ಲ, ಇವರಲ್ಲಿಗೆ ವರ್ಗಾವಣೆ ಮಾಡಬಾರ್ದಾಗಿತ್ತು ಅಂತೇಳಿ ಮತ್ತೇನ್ ಹೇಳ್ತಾನೆ, ದೇವಗಿರಿಯಿಂದ ವಾಪಸ್ ಮೇಲೂರಿ ದೆಹಲಿಗೆ ಊರಿ ಅಂತ ಹೇಳ್ತಾನೆ. ಹಾಗಾಗಿ ಈ ಒಬ್ಬ ಮೊಹಮ್ಮದ್ ಬಿನ್ ತುಗ್ಲಕ್ ನಾವೇನು ಕರಿತೀವಿ ಹುಚ್ಚು ದೊರೆ, ಐಲು ದೊರೆ ಅಥವಾ ಅರೆ ಹುಚ್ಚು ದೊರೆ ಅಂತೇಳಿ ಮಾಡ್ತೀವಿ ನಾವು ಕರಿತೀವಿ. ಇವನ ಒಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಸರಿಯಾಗಿರ್ತಿದ್ದು, ಆದ್ರೆ ಅವು ಜಾರಿಗೆ ಬರುವಲ್ಲಿ ಏನಾಗ್ತಿದ್ದವನ್ನ ಎಡುತ್ತಿದ್ದ ಅಂತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಮುಂದೆ ನೋಡಿ ಪ್ರಶ್ನೆ ಸ್ಪರ್ಧಾತ್ಮಕ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಯಾವ ನದಿಯ ದಡದಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥ ಸ್ಪರ್ಧೆ. ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯ್ತು ಅಂತ ನೋಡ್ತೀವಿ. ಅದು ತುಂಗಭದ್ರಾ ನದಿಯ ದಂಡೆ ಮೇಲೆ ಸ್ಪರ್ಧೆ. ಯಾವುದು ಈ ಒಂದು ತುಂಗಭದ್ರಾ ನದಿಯ ದಂಡೆ ಮೇಲೆ ಏನಾಯ್ತು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಬುಕ್ಕರು ಅಂತೇಳಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ, ಸಾಳುವ, ತೋಳುವ ಮತ್ತು ಅರವೀಡು ಅಂತಕ್ಕಂಥ 4 ಮನೆತನಗಳು ಕೂಡ ಆಳ್ವಿಕೆ ಮಾಡಿದಾವೆ. ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಶ್ರೀ ಕೃಷ್ಣ ದೇವರಾಯ ಅಂತೇಳಿ ನೋಡ್ತೀವಿ. ಅಲ್ಲದೆ ವಿಜಯನಗರ ಸಾಮ್ರಾಜ್ಯವು 1565 ತಾಳಿಕೋಟೆ ಕದನದ ನಂತರ ಏನಾಯ್ತು, ಅವನತಿ ಆಯಿತು ಅಂತ ನೋಡ್ತೀವಿ. ಈ ತಾಳಿಕೋಟೆಯು ಪ್ರಸಿದ್ಧವಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಒಂದು ತಾಳಿಕೋಟೆ ಕದನದ ಮುಂದಾಳತ್ವ ಯಾರು ವಹಿಸಿದ್ರು ಅಂದ್ರೆ ಕೃಷ್ಣ ದೇವರಾಯನ ಅಳಿಯನಾಗಿರ್ತಕ್ಕಂಥ ರಾಮರಾಯ ವಹಿಸಿಕೊಂಡಿರ್ತಾನೆ. ಆಗಿನ ಕಾಲಾವಧಿಯಲ್ಲಿ ರಾಜ ಸದಾಶಿವರಾಯ ಇರ್ತಾನೆ. ಆದರೆ ತಾಳಿಕೋಟೆ ಕದನದಲ್ಲಿ ಇನ್ನೇನು ಗೆಲುವಿನ ಹಂತದಲ್ಲಿರ್ತಕ್ಕಂಥ ಅಳಿಯ ರಾಮರಾಯನಿಗೆ ಕೊನೆಗೆ ಶಿರಚ್ಛೇದನಾಗುತ್ತಾ. ಅದಾದ್ಮೇಲೆ ತಾಳಿಕೋಟೆ ಕದನ ನಂತರ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಆಗುತ್ತಾ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ನೋಡಿದ್ರೆ ಅದು ಹಂಪಿ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇವರ ಒಂದು ಮೊದಲ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಅದು ಆನೆಗೊಂದಿ ಅಂತಕ್ಕಂಥದ್ದು ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಮೊದಲ ರಾಜಧಾನಿಯಾಗಿತ್ತು. ನಂತರ ಈ ಒಂದು ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತು ಅಂತ ಪ್ರಶ್ನೆ ಬರದ ಸ್ಪರ್ಧಾರ್ಥಿಗಳೇ, ಅದು ಆಂಧ್ರ ಪ್ರದೇಶದ ಪೆನುಗೊಂಡ ಅಂತಕ್ಕಂಥ ಸ್ಪರ್ಧೆ. ಯಾವುದು ಆಂಧ್ರ ಪ್ರದೇಶದ ಪೆನುಗೊಂಡ ಅಂತಕ್ಕಂಥ ಒಂದು ಸ್ಥಳವನ್ನು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಸ್ಪರ್ಧೆಗಳು. ಇದು ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಇದು ನೋಡಿದ್ವಿ ಸ್ಪರ್ಧಾರ್ಥಿಗಳೇ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದಪ್ಪ ಅಂದ್ರೆ ಅದು ವರಾಹ ಅಥವಾ ಹಂದಿ ಅಂತಕ್ಕಂಥ ನೋಡ್ಕೊಂಡ್ ಬಂದಿದ್ವಿ. ಮುಂದಿನ ಒಂದು ಪ್ರಶ್ನೆ,
ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ ಅಂತ ನೋಡಿದ್ವಿ. ಕೃಷ್ಣದೇವರಾಯನು ಬರೆದ ಪ್ರಸಿದ್ಧ ತೆಲುಗು ಕಾವ್ಯ ಯಾವಪ್ಪ ಅಂದ್ರೆ ಆಪ್ಷನ್ ಮನುಚರಿತ ಅಂತದೆ, ಆಪ್ಷನ್ ಬ ಅಮುಕ್ತ ಮೌಲ್ಯದ, ಕ ಪಾಂಡುರಂಗ ಮಹಾತ್ಮ ಅಂತದ, ಆಪ್ಷನ್ ದ ರಾಘವಂಕ ಚರಿತ ಅಂತದ. ಸ್ವರತಳಿ ಸರಿಯಾದ ಉತ್ತರ ಈ ಒಂದು ಶ್ರೀಕೃಷ್ಣ ದೇವರು ಬರತಕ್ಕಂಥ ತೆಲುಗು ಕಾವ್ಯ ಅಮುಕ್ತ ಮೌಲ್ಯದ ಅಂತ ನೋಡಿ. ಇನ್ನೊಂದು ಕೃತಿ ಬರ್ತಾನೆ, ಅದು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ 8 ಜನ ಪ್ರಸಿದ್ಧ ತೆಲುಗು ಕವಿಗಳನ್ನ ನಾವೇನು ಕರಿತಿದ್ವಿ, ಅಷ್ಟ ಜಿಗ್ಗರ್ಜರು ಅಂತೇಳಿ ಕರಿತಾ ಇದ್ವಿ. ಇನ್ನ ಈ ಒಂದು ವಿಜಯನಗರದ ಮತ್ತು ದಕ್ಷಿಣ ಭಾರತ ಇತಿಹಾಸದಲ್ಲಿ ಈ ಒಂದು ತಾಳಿಕೋಟೆ ಕದನ ಯಾವಾಗ ನಡೀತಪ್ಪ ಅಂದ್ರೆ ಅದು 1565ರಲ್ಲಿ ಅಂತ ನಾವು ನೋಡಿದ್ವಿ. ಯಾಕಂದ್ರೆ ಈ ಒಂದು 5 ಶಾಹಿ ಸುಲ್ತಾನ ಮನೆತನಗಳು ಮತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಪ್ರಸಿದ್ಧವಾಗಿರ್ತಕ್ಕಂಥ ತಾಳಿಕೋಟೆ ಕದನ ನಡೀತದೆ. ಮುಂದಿನ ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಮುಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ನೋಡ್ತೀವಿ. ಆಪ್ಷನ್ ಅ ಹುಮಾಯೂನ್ ಅಂತದ, ಆಪ್ಷನ್ ಬ ಬಾಬರ್ ಅಂತದ, ಆಪ್ಷನ್ ಕ ಅಕ್ಬರ್ ಅಂತದೆ, ಆಪ್ಷನ್ ದ ಔರಂಗಜೇಬ್ ಅಂತ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಮುಘಲ್ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂತಾರೆ ಈ ಒಂದು ಬಾಬರ್ ಅಂತ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಈ ಒಂದು ಲೋಧಿ ಮಣಿತನದ ಕೊನೆಯವರಾಗಿರ್ತಕ್ಕಂಥ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಬಾಬರ್ ಮುಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾನೆ, ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥ ನಾವು ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ಮೊಟ್ಟ ಮೊದಲ ಪಾಣಿಪತ್ ಯುದ್ಧವು ಬಾಬರ್ ಮತ್ತು ಯಾರ ನಡುವೆ ನಡೀತು ಅಂದ್ರೆ ಅದು ಇಬ್ರಾಹಿಂ ಲೋಧಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಬ್ರಾಹಿಂ ಲೋಧಿಯನ್ನ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ 1526ರಲ್ಲಿ ಸೋಲಿಸಿ ಬಾಬರ್ ಈ ಒಂದು ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. ಮುಘಲ್ ಅತಿ ಚಿಕ್ಕ ವಯಸ್ಸಿಗೆ ಸಿಂಹಾಸನ ಇರತಕ್ಕಂಥ ಮತ್ತು ತನ್ನ ಸುಧಾರಣೆಗಳಿಂದ ಪ್ರಸಿದ್ಧನಾದ ದೊರೆ ಯಾರು ಅಂತ ನೋಡಿದ್ರೆ ಈ ಆಪ್ಷನ್ ಅ ಬಾಬರ್ ಅಂತದ, ಆಪ್ಷನ್ ಬ ಹುಮಾಯೂನ್ ಅಂತದ, ಆಪ್ಷನ್ ಕ ಅಕ್ಬರ್ ಅಂತದ, ಆಪ್ಷನ್ ದ ಜಹಾಂಗೀರ್ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡಿದ್ರೆ ಈ ಒಂದು ಅತಿ ಚಿಕ್ಕ ವಯಸ್ಸಿಗೆ ಸಿಂಹಾಸನ ಇರತಕ್ಕಂಥ ದೊರೆ ಸುಲ್ತಾನ್ ಯಾರಂದ್ರೆ ಅದು ಆಪ್ಷನ್ ಕ ಅಕ್ಬರ್ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ. ಇವನನ್ನು ಅನಕ್ಷರಸ್ಥ ದೊರೆ ಅಂತ ಕರಿತೀವಿ. ಯಾವುದೇ ವಿದ್ಯಾಭ್ಯಾಸ ಪಡೆದಿದ್ರು ಅನಕ್ಷರಸ್ಥ ದೊರೆಯಾಗಿದ್ರು ಕೂಡ ಈ ಒಂದು ಮುಘಲರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ದೊರೆಯಾಗಿದ್ದಾನೆ ಅಂತ ನೋಡ್ತೀವಿ. ಸರ್ವ ಧರ್ಮಗಳ ಸಹಿಷ್ಣುತೆಯಿಂದ ಕಾಣ್ತಕ್ಕಂಥ ಒಬ್ಬ ದೊರೆಯಾಗಿದ್ದ. ಅಲ್ಲದೆ ತಂದೆಯಾಗಿರ್ತಕ್ಕಂಥ ದಿನ್ ಇ ಇಲಾಹಿ, ಯಾವುದು ದಿನ್ ಈ ಒಂದು ಹೊಸ ಧರ್ಮವನ್ನು ಕೂಡ ಮಾಡಿದವನು ಸ್ಥಾಪನೆ ಮಾಡಿದ್ದ ಅಂತ ನೋಡ್ತೀವಿ. ಸ್ಪರ್ಧೆ ಎಲ್ಲಾ ಧರ್ಮದವರು ಕೂಡ ಇದರಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಿದ್ದ. ಈ ದಿನ್ ಈ ಇಲಾಹಿ ಧರ್ಮಕ್ಕೆ ಸೇರ್ಪಡೆ ಆಗ್ಬೇಕಾಗಿತ್ತಂದ್ರೆ ರವಿವಾರ ದಿನ ಬೆಳಗ್ಗೆ ಈ ಒಂದು ಅಕ್ಬರನ ಒಂದು ಕಾಲಕ್ಕೆ ಅಥವಾ ಸುಲ್ತಾನ್ ಒಂದು ಕಾಲಕ್ಕೆ ನಮಸ್ಕರಿಸಿ ಅಲ್ಲಾಹು ಅಕ್ಬರ ಅಂತಂದ್ರೆ ಆ ಒಂದು ಧರ್ಮಕ್ಕೆ ಸೇರಿದಂತ ಆಗ್ತಿತ್ತು ಸ್ಪರ್ಧಾರ್ಥಿಗಳೇ. ಇನ್ನ ಒಂದು ಮುಂದಿನ ಪ್ರಶ್ನೆ ನೋಡಿದ್ರೆ, ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಸ್ಮಾರಕವನ್ನು ಆಗ್ರಾದಲ್ಲಿ ನಿರ್ಮಿಸಿದ ಮುಘಲ್ ಚಕ್ರವರ್ತಿ ಯಾರಂತಾರೆ? ನಿಮ್ಗೆ ತಾಜ್ ಮಹಲ್ ಬಗ್ಗೆ ಹೇಳೋದೇ ಇಲ್ಲ, ಯಾಕಂತಂದ್ರೆ ಎಲ್ಲರಿಗೂ ಕೂಡ ತಾಜ್ ಮಹಲ್ ಬಗ್ಗೆ ಪ್ರೀತಿಯ ಮಂದಿರ ಅಂತ ತಕ್ಷಣ ಗೊತ್ತೇ ಇರ್ತದೆ. ತಾಜ್ ಮಹಲ್ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ಈ ಒಂದು ಶಹಜಾನ್ ಅಂತ ನೋಡ್ತೀವಿ. ತನ್ನ ಮಡದಿಯಾಗಿರ್ತಕ್ಕಂಥ ಮಮತಾಜ್ ಮಹಲ್ ನೆನಪಿಗಾಗಿ, ಅವಳ ಒಂದು ಪ್ರೀತಿಗಾಗಿ ಏನ್ ಮಾಡ್ತಾನೆ ಶಹಜಾನ್ ಈ ಆಗ್ರಾದಲ್ಲಿ ಏನ್ ಮಾಡ್ತಾನೆ ಈ ಒಂದು ತಾಜ್ ಮಹಲ್ ಅನ್ನ ಸ್ಥಾಪನೆ ಮಾಡಿದ ಅಂತೇಳಿ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಕೃಷ್ಣದೇವರಾಯನ ಆಳ್ವಿಕೆ ಕಾಲಾವಧಿ ಯಾವುದು ಅಂದ್ರೆ 1509ರಿಂದ 1529ರವರೆಗೂ ಈ ಒಂದು ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ಮಾಡಿದ್ದ. ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ರಂಗಮಂಟಪವನ್ನು ನಿರ್ಮಿಸಿದ್ರು ಯಾರಂದ್ರೆ ಆಪ್ಷನ್ ಹರಿಹರ ರಾಜ ಅಂತದ, ಆಪ್ಷನ್ ಬ ದೇವರಾಯ 2 ಅಂತದ, ಆಪ್ಷನ್ ಗ ಕೃಷ್ಣದೇವರಾಯ ಅಂತದ, ಆಪ್ಷನ್ ದ ಬುಕ್ಕರಾಯ ಅಂತದ. ಸರಿಯಾಗಿರ್ತಕ್ಕಂಥ ಉತ್ತರ ಈ ವಿರೂಪಾಕ್ಷ ದೇವಸ್ಥಾನದ ರಂಗಮಂಟಪ ನಿರ್ಮಾಣ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ವಿಜಯನಗರ ಕಾಲದ ಕಬೀರದಾಸ ಎಂದು ಯಾರನ್ನ ಕರೆಯಲಾಗ್ತಿತ್ತು ಅಂತ. ಆಪ್ಷನ್ ಅ ಪುರಂದಾಸರು ಅಂತದೆ, ಆಪ್ಷನ್ ಬ ಕನಕದಾಸರು ಅಂತದೆ, ಆಪ್ಷನ್ ಬುಕ್ಕ ಬಸವಣ್ಣವರು ಅಂತದೆ, ಆಪ್ಷನ್ ದ ಅಮ್ಮುಗೆರೆ ಮೇದಾರಕೇತಮ್ಮ ಅಂತ ಐತಿ ಸ್ಪರ್ಧಾರ್ಥಿಗಳೇ. ಸರಿಯಾಗಿರ್ತಕ್ಕಂಥ ಉತ್ತರ ವಿಜಯನಗರ ಕಾಲದಲ್ಲಿ ಕಬೀರದಾಸ ಅಂತೇಳಿ ಈ ಒಂದು ಕನಕದಾಸರನ್ನೇ ಮಾಡ್ತಿರೋ ಕರಿತಾ ಇದ್ರು ಅಂತಕ್ಕಂಥ ನಾವು ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಅ ಕನಕದಾಸ ಅಂತದ, ಆಪ್ಷನ್ ಬ ವ್ಯಾಸರಾಯತರದ, ಆಪ್ಷನ್ ಕ ಪುರಂದಾಸರು ಅಂತದ, ಆಪ್ಷನ್ ದ ಪಾದರಾಯದ. ಸ್ಪರ್ಧಾರ್ಥಿಗಳೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಕ ಪುರಂದಾಸರು ಅಂತ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದವರು ಯಾರು ಅಂತ ಅವಾಗ ನೋಡ್ಕೊಂಡ್ ಬಂದಿವಿ. ಈ ದೇವಸ್ಥಾನ ನಿರ್ಮಿಸಿದ ಯಾರು? ಹೊಯ್ಸಳರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ವಿಷ್ಣುವರ್ಧನ ನಿರ್ಮಾಣ ಮಾಡಿದ ಅಂತ ನೋಡ್ತೀವಿ. ಇನ್ನ ಮುಂದಿನ ಒಂದು ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ. ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಯಾರಂತಾರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಏನ್ ಮಾಡ್ತಾನೆ ಈ ಒಂದು ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸುಲ್ತಾನ್ ಆಗಿದ್ದಾನೆ. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಬಹುಮನಿ ರಾಜ್ಯವು ಎಷ್ಟು ಪ್ರಾಂತ್ಯಗಳ ವಿಂಗಡಣೆ ಮಾಡಿತ್ತಂದ್ರೆ 4 ಆಪ್ಷನ್ ಅ 4 ಪ್ರಾಂತ್ಯಗಳು ಅಂತದ, ಆಪ್ಷನ್ ಬ 6 ಪ್ರಾಂತ್ಯ ಅಂತದ, ಆಪ್ಷನ್ ಕ 8 ಪ್ರಾಂತ್ಯ ಅಂತದ, ಆಪ್ಷನ್ ದ 12 ಪ್ರಾಂತ್ಯ ಅಂತ. ಸರಿಯಾದ ಉತ್ತರ ಬಹುಮನಿ ರಾಜ್ಯವನ್ನ 6 ಪ್ರಾಂತ್ಯಗಳನ್ನಾಗಿ ಏನ್ ಮಾಡಿತ್ತು ವಿಂಗಡಣೆ ಮಾಡಲಾಗಿತ್ತು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಬಿದರ್ನಲ್ಲಿ ಮದರಾಸವನ್ನು ಸ್ಥಾಪಿಸಿ ಸಾವಿರಾರು ಹಸ್ತಪ್ರತಿಗಳನ್ನು ಒಳಗೊಂಡ ಗ್ರಂಥಾಲಯ ನಿರ್ಮಿಸಿರ್ತಕ್ಕಂಥವ್ರು ಯಾರು ಅಂತ ನೋಡಿದರೆ ಈ ಒಂದು ಆಪ್ಷನ್ ಮೊಹಮ್ಮದ್ ಗವಾನ್ ಅಂತದ, ಆಪ್ಷನ್ ಬ ಮಲಿಕ್ ಅಂಬರ್ ಅಂತದ, ಆಪ್ಷನ್ ಕ ಯಸೂಫ್ ಆದಿಲ್ ಶಾ ಅಂತ, ಆಪ್ಷನ್ ದ ನಿಜಾಮ್ ಶಾ ಅಂತದ. ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಬಿದರ್ ಇರ್ತಕ್ಕಂಥ ಮದರಾಸವನ್ನು ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ಈ ಒಂದು ಮೊಹಮ್ಮದ್ ಗವಾನ್ ಅಂತಕ್ಕಂಥ ಯಾರು ಮೊಹಮ್ಮದ್ ಗವಾನ್ ಅಂತಕ್ಕಂಥವ್ರು ನಿರ್ಮಾಣ ಮಾಡಿದ್ರು. ಮುಂದಿನ ಪ್ರಶ್ನೆ, ವಿಜಯನಗರ ಸುಲ್ತಾನರ ಪ್ರಸಿದ್ಧ ಮಂಟಪ ಮತ್ತು ಗೋಳಗುಮಟ ಇರುವ ಸ್ಥಳ ಯಾವತ್ತಪ್ಪ ಅಂದ್ರೆ ವಿಜಯಪುರ ಅಂತ ನಮ್ಗೆ ಗೊತ್ತೇ ಇದೆ. ಈ ಒಂದು ಗೋಳಗುಮಟ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಮುಂದಿನ ಪ್ರಶ್ನೆ,
ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಗೋಮಟಿ ಎನಿಸಿದ ಗೋಮಟಿ ಇದು ಕೂಡ ಬಿಜಾಪುರದಲ್ಲಿ ಅದ. ಅಕ್ಬರ್ನ ಆಳ್ವಿಕೆಯಲ್ಲಿ ಆತನ ಪರವಾಗಿ ಆಡಳಿತ ನಡೆದ ಪ್ರಮುಖ ರಕ್ಷಕ ಅಥವಾ ಸಹಾಯಕ ಯಾರಂದ್ರೆ ಅಕ್ಬರ್ನ ಬದಲ ನಾಯಕ ಅಂತ ಕರಿತೀವಿ, ಬೈರಾಮ್ ಖಾನ್ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಅಕ್ಬರ್ ಆರಂಭಿಸಿದ ಹೊಸ ಧರ್ಮ ದಿನ್ ಇ ಇಲಾಹಿ ಅಂತಕ್ಕಂಥದ್ದು ಅವಾಗಲೇ ನಾವು ನೋಡ್ಕೊಂಡ್ ಬಂದಿವಿ. ಹಾಗೆ ಮುಂದಿನ ಒಂದು ಪ್ರಶ್ನೆ ಬನ್ನಿ ಸ್ಪರ್ಧಾರ್ಥಿಗಳೇ, ಮೊಘಲ್ ದೊರೆ ಔರಂಗಜೇಬ್ ಯಾವ ಧಾರ್ಮಿಕ ತೆರಿಗೆನ ಮರು ಜಾರಿಗೊಳಿಸಿದ? ಈ ಒಂದು ಔರಂಗಜೇಬ್ ಯಾವ ಒಂದು ಧಾರ್ಮಿಕ ತೆರಿಗೆ ಮತ್ತೆ ಪುನಃ ಜಾರಿಗೊಳಿಸಿದ ಅಂತ ನೋಡಿದ್ರೆ ಆಪ್ಷನ್ ಜಿಜಾ ತೆರಿಗೆ ಅಂತದ, ಆಪ್ಷನ್ ಭೂಕಂದಾಯ ಅಂತದ, ಆಪ್ಷನ್ ಸುಂಕ ತೆರಿಗೆ ಅಂತದ, ಆಪ್ಷನ್ ಮಾರುಕಟ್ಟೆ ತೆರಿಗೆ ಅಂತ ಐತಿ ಸ್ಪರ್ಧೆಗಳಲ್ಲಿ. ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಮೊಘಲ್ ದೊರೆ ಆಗಿರ್ತಕ್ಕಂಥ ಔರಂಗಜೇಬ್ ಮರು ಜಾರಿಗೊಳಿಸಿರ್ತಕ್ಕಂಥ ತೆರಿಗೆ ಯಾವ್ದಪ್ಪ ಅಂದ್ರೆ ಅದು ಜಿಜಿಯಾ ತೆರಿಗೆ ಅಂತ ನೋಡ್ತೀವಿ. ಯಾಕಂದ್ರೆ ಇದು ಹಿಂದೂಗಳ ಮೇಲೆ ಇರ್ತಕ್ಕಂಥ ಒಂದು ತೆರಿಗೆ ಆದ್ಮೇಲೆ ಈ ಒಂದು ಹಿಂದೂಗಳ ಮೇಲೆ ಇರ್ತಕ್ಕಂಥ ತೆರಿಗೆ ಇದು ಈ ಜಿಜಿಯಾ ತೆರಿಗೆ ಮಾಡಿದನ್ನ ಪುನಃ ಜಾರಿಗೊಳಿಸ್ತಾನೆ. ಮುಂದಿನ ಪ್ರಶ್ನೆ, ಸಿಖ್ ಧರ್ಮದ 9ನೇ ಗುರುಗಳಾದ ಗುರು ತೇಜ್ ಬಹದ್ದೂರ್ ಅವರನ್ನ ವಧಿಸಿದ ಕೊಲೆ ಮಾಡಿಸಿದ ಮೊಘಲ್ ದೊರೆ ಯಾರು ಅಂತ ನೋಡಿದ್ರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಕ ಔರಂಗಜೇಬ್ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಈ ಒಂದು ಕೆಳದಿ ನಾಯಕ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿ ಯಾರು ಅಂತಂದ್ರೆ ಆಪ್ಷನ್ ಕಿತ್ತೂರು ರಾಣಿ ಚೆನ್ನಮ್ಮ ಅಂತದ, ಆಪ್ಷನ್ ಬ ರಾಣಿ ಚೆನ್ನಮ್ಮ ಇರಾದೇವಿ ಅಂತದ, ಆಪ್ಷನ್ ಕ ಕೆಳದಿ ಚೆನ್ನಮ್ಮಾಜಿ ಅಂತದ, ಆಪ್ಷನ್ ದ ಓಬವ್ವ ಅಂತದ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಆಪ್ಷನ್ ಕ ಕೆಳಜಿ ಚೆನ್ನಮ್ಮ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ ಬನ್ನಿ, ಬಹುಮನಿ ರಾಜ್ಯದ ಪ್ರಸಿದ್ಧ ರಾಜಧಾನಿಯೊಂದಾಗಿದ್ದ ಬಿದರನ್ನು ಯಾರು ನಿರ್ಮಿಸಿದರು ಅಂತ ಸ್ಪರ್ಧಾರ್ಥಿಗಳೇ. ಬಿದರನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ಆಪ್ಷನ್ ಅಹಮದ್ ಶಾ ಉಲಿ ಅಂತದ, ಆಪ್ಷನ್ ಬ ಹುಮಾಯೂನ್ ಶಾ ಅಂತದ, ಆಪ್ಷನ್ ಕ ಫಿರೋಜ್ ಶಾ ಅಂತದ, ಆಪ್ಷನ್ ದ ಮೊಹಮ್ಮದ್ ಗವನ್ ಅಂತದ ಸ್ಪರ್ಧಾರ್ಥಿಗಳೇ. ಇಲ್ಲಿ ಉತ್ತರ ಈ ಒಂದು ಬಿದರ್ ನಗರ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ಆಪ್ಷನ್ ಮೊಹಮ್ಮದ್ ಶಾ ಒಲಿ ಅಂತಕ್ಕಂಥವ್ರು ಬಿದರನ್ನೇ ನಿರ್ಮಾಣ ಮಾಡಿದ ಅಂತ ನೋಡ್ತೀವಿ. ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಾಹಿತ್ಯ ಪ್ರೇಮಿ ಹಾಗೂ ಸಾಹಿತ್ಯ ಸಾಮ್ರಾಟ ಬಿರುದು ಪಡೆದವರು ಯಾರಪ್ಪ ಅಂದ್ರೆ ಅದು 2ನೇ ದೇವರಾಯ ಅಂತ ನಾವು ನೋಡ್ತೀವಿ. ಈ ಒಂದು ಸಂಗಮ ಮಣಿತಂದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ 2ನೇ ದೇವರಾಯ ಈ ಒಂದು ವಿದ್ವಾಂಸರಲ್ಲಿ ಅಥವಾ ಸಾಹಿತ್ಯ ಪ್ರೇಮಿಯಾಗಿದ್ದ ಅಂತ ನೋಡ್ತೀವಿ. ಮುಂದಿನ ಒಂದು ಪ್ರಶ್ನೆ, ದೆಹಲಿಯ ಪ್ರಸಿದ್ಧ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು ಅಂತ ಸ್ಪರ್ಧೆ. ಆಪ್ಷನ್ ಅ ಶಹಜಹಾನ್ ಅಂತದೆ, ಆಪ್ಷನ್ ಬ ಅಕ್ಬರ್ ಅಂತದ, ಆಪ್ಷನ್ ಕ ಜಹಾಂಗೀರ್ ಅಂತದ, ಆಪ್ಷನ್ ದ ಔರಂಗಜೇಬ್ ಅಂತದ ಸ್ಪರ್ಧೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಪ್ಷನ್ ಅ ಶಹಜಹಾನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಬಹುಮನಿ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನೆಂದು ಕರಿತಾ ಇದ್ರು ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಬಹುಮನಿ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯಗಳನ್ನ ಸುಭಾಗಳು ಅಂತೇಳಿ ಕರಿತಾ ಇದ್ರು ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಕುದುರೆ ವ್ಯಾಪಾರವು ಯಾವ ಬಂದರಿನ ಮೂಲಕ ನಡೀತಾ ಇತ್ತು ಅಂತ. ವಿಜಯನಗರ ಸಾಮ್ರಾಜ್ಯದ ಅರಸರು ಮತ್ತು ಪೋರ್ಚುಗೀಸರ ನಡುವೆ ಒಂದು ಕುದುರೆ ವ್ಯಾಪಾರ ನಡೀತಿತ್ತು. ಆ ವ್ಯಾಪಾರ ಯಾವ ಬಂದರುಗಳ ಮೂಲಕ ನಡೀತಿತ್ತು ಸ್ಪರ್ಧಾರ್ಥಿಗಳೇ. ಭಟ್ಕಳ, ಗೋವಾ ಮತ್ತು ಮಂಗಳೂರಿನ ಒಂದು ಬಂದರುಗಳ ಮೂಲಕ ನಡೀತಾ ಇತ್ತು. ಯಾಕಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದವರು ಮತ್ತು ಬಹುಮನಿ ಸಾಮ್ರಾಜ್ಯದವರು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶತ್ರುಗಳಾಗಿದ್ರು. ಅವರ ಮಧ್ಯೆ ಯುದ್ಧ ನಡೀತಾ ಇದ್ದು, ಯುದ್ಧದಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಒಂದು ಕುದುರೆಗಳ ಅವಶ್ಯಕತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಇತ್ತು. ಹಾಗಾಗಿ ಅವರು ಪರ್ಷಿಯಾದ ಕುದುರೆಗಳನ್ನ ಈ ಒಂದು ಪೋರ್ಚುಗೀಸರಿಂದ ಏನ್ ಮಾಡ್ತಿದ್ರು, ಆಮದು ಮಾಡಿಕೊಳ್ತಾ ಇದ್ರು ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ಮೊಘಲರ ಕಾಲದಲ್ಲಿ ಭೂಕಂದಾಯ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ರೂಪಿಸಿದವರು ಯಾರು ಅಂತ ಸ್ಪರ್ಧಾರ್ಥಿಗಳೇ. ಈ ಒಂದು ಆಪ್ಷನ್ ರಾಜ ತೋದರ್ಮಲ್ಲ ಅಂತದ, ಆಪ್ಷನ್ ಬ ಅಬುಲ್ ಫಜಲ್ ಅಂತದ, ಆಪ್ಷನ್ ಕ ಮಾನ್ಸಿಂಗ್ ಅಂತದ, ಆಪ್ಷನ್ ದ ಬೀರ್ಬಲ್ ಅಂತದ ಸ್ಪರ್ಧಾರ್ಥಿಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಸಿದ್ಧವಾದ ಈ ಒಂದು ಭೂಕಂದಾಯ ಪದ್ಧತಿ ಜಾರಿಗೊಳಿಸಿದ ಯಾರಂದ್ರೆ ರಾಜ ತೋದರ್ಮಲ್ಲ ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಹೊಯ್ಸಳರ ಕಾಲದ ಪ್ರಸಿದ್ಧ ಶಿಲ್ಪಕಲೆಯ ದೇವಸ್ಥಾನವಿರುವ ಸುವರ್ಣಪುರ ಅಥವಾ ಸೋಮನಾಥ್ಪುರ ಎಲ್ಲಿತಿ. ಹೊಯ್ಸಳ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆದವು ಅಂತ ನೋಡಿದ್ವಿ, ಜಕಣಾಚಾರ್ಯಗಳು ಕೆತ್ತನೆ ಮಾಡಿದ್ರು ಅಂತ ನೋಡಿದ್ವಿ. ಈ ಸೋಮನಾಥಪುರ ದೇವಸ್ಥಾನ ಎಲ್ಲಿತ್ತಪ್ಪ ಅಂದ್ರೆ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ಸ್ಪರ್ಧಾರ್ಥಿಗಳು. ಯಾವುದು? ಸೋಮನಾಥ ದೇವಾಲಯ. ಇನ್ನು ಶಿವಾಜಿ ಹೆಸರು, ತಂದೆ ಹೆಸರೇನು ಅಂತ ಐತಿ ಸ್ಪರ್ಧಾರ್ಥಿಗಳೇ. ಶಿವಾಜಿಯ ತಂದೆ ಶಿವಾಜಿ ಭೋಸ್ಲೆ, ತಾಯಿ ಜಿಜಾಬಾಯಿ ಅಂತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತೈತಿ ಸ್ಪರ್ಧಾರ್ಥಿಗಳೇ. ಶಿವಾಜಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕವಾಯಿತು ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ರಾಯಗಢದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕವಾದ ನಂತರ ಛತ್ರಪತಿ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಶಿವಾಜಿ ಮಹಾರಾಜರಿಗೆ ನೀಡಲಾಯಿತು. ಮುಂದೆ ಶಿವಾಜಿಯ ಸೇನಾಧಿಪತಿಯಾಗಿದ್ದು ಶಿವಾಜಿಯನ್ನು ವಧಿಸಲು ಬಂದ ಬಿಜಾಪುರದ ಸುಲ್ತಾನ ಸೇನಾಪತಿ ಯಾರು? ನೋಡ್ರಿ, ಶಿವಾಜಿಯನ್ನು ವಧಿಸಲು ಬಂದಿರತಕ್ಕಂಥ ಸೇನಾಧಿಪತಿ ಯಾರಪ್ಪ ಅಂತಂದ್ರೆ ಈ ಒಂದು ಅಫಲ್ ಖಾನ್ ಅಂತ ಕರಿತೀವಿ ಅಥವಾ ಅಫ್ಜಲ್ ಖಾನ್ ಅಂತೇಳಿ ಕರಿತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಈ ಅಫ್ಜಲ್ ಖಾನ್ ಅನ್ನ ವಧಿಸಲು ಶಿವಾಜಿ ಬಳಸಿರ್ತಕ್ಕಂಥ ಪ್ರಸಿದ್ಧ ಆಯುಧ ಅಂದ್ರೆ ಹುಲಿಯ ಉಗುರುಗಳು ಅಥವಾ ಹುಲಿಯ ನಖಗಳನ್ನು ಬಳಕೆ ಮಾಡಿಕೊಂಡು ಶಿವಾಜಿ ಈ ಒಂದು ಅಫ್ಜಲ್ ಖಾನ್ ಏನ್ ಮಾಡ್ತೀವಿ, ಕೊಲೆ ಮಾಡ್ತಾನೆ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳಿಗೆ. ಅಫ್ಜಲ್ ಖಾನ್ ಈ ಒಂದು ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೋಗ್ತಕ್ಕಂಥ ಒಂದು ಸಮಯದಲ್ಲಿ ಯಥಾ ಪ್ರಕಾರವಾಗಿ ಪ್ರತಿ ಸಾರಿ ಕೇಳ್ತಕ್ಕಂಥ ಜ್ಯೋತಿಷ್ಯರಿಗೆ ಒಂದು ಮಾತು ಕೇಳ್ತಾನೆ, ನಾನು ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ವಾಪಸ್ ಬರ್ತೀನೋ ಇಲ್ಲೋ ಅಂತ. ಅವಾಗ ಅವರ ಋಷಿಮುನಿ ಅಥವಾ ಗುರು ಏನ್ ಹೇಳ್ತಾನಪ್ಪ ಅಂತಂದ್ರೆ, ನೀ ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೋದ್ರೆ ವಾಪಸ್ ಬರಂಗಿಲ್ಲ ಅಂತ ಹೇಳ್ತಾನೆ. ಬಹಳ ಅಬಾಧವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನ ಆ ಋಷಿಗಳ ಮುನಿ ಮೇಲೆ ಈ ಒಂದು ಅಫ್ಜಲ್ ಖಾನ್ ಇಟ್ಟಿರ್ತಾನೆ. ಹಾಗಾಗಿ ತನ್ನ 64 ಜನ ಹೆಂಡತಿಯರು ತನ್ನ ಮರಣ ನಂತರ ಮತ್ತೊಬ್ಬರ ಪಾಲಾಗಬಾರ್ದು ಅಂತೇಳಿ 64 ಜನ ಹೆಂಡರನ್ನ ಏನ್ ಮಾಡ್ತಾನೆ ಇವನು ಕೊಲೆ, ಅಲ್ಲಿ ಇರ್ತಕ್ಕಂಥ ಒಂದು ಬಾವಿಯಲ್ಲಿ ಕೊಲೆ ಮಾಡ್ತಾನೆ, ಸಮಾಧಿಗಳನ್ನ ಮಾಡ್ತಾನೆ. ಅದೇ ಇವತ್ತು ಬಿಜಾಪುರದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸಾಟ್ ಕಬರ್ ಅಂತಕ್ಕಂಥ ಹೆಸರನ್ನ ಪಡ್ಕೊಂಡಿದ್ದ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡ್ರಿ, ಶಿವಾಜಿನ ಹತ್ತಿಕ್ಕಲು ಔರಂಗಜೇಬನ ಕಳಿಸಿರ್ತಕ್ಕಂಥ ರಾಜ ಯಾರು ಅಂದ್ರೆ ಅದು ರಾಜ ಜಯಸಿಂಗ್ ಅಂತ ಗೊತ್ತೇ ಇದೆ ಸ್ಪರ್ಧಾರ್ಥಿಗಳೇ.
ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಶಿವಾಜಿಗೆ ರಾಯಗಢದಲ್ಲಿ 1674ರಲ್ಲಿ ಪಟ್ಟಾಭಿಷೇಕ ಆಯಿತು ಅಂತ ನೋಡ್ತೀವಿ. ಅದಾದ್ಮೇಲೆ ಮರಾಠರ ಆಡಳಿತದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರಿತಾ ಇದ್ರು ಅಂತಂದ್ರೆ, ಈ ಮರಾಠರ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಪೇಶ್ವೆಗಳು ಅಂತೇಳಿ ನಾವು ಕರಿತಾ ಇದ್ವಿ. ಮರಾಠರ ಆಡಳಿತದಲ್ಲಿ ಅತ್ಯಂತ ಹೆಚ್ಚು ಸಹಾಯವಾಯಿತವ್ರು ಯಾರು? ಪೇಶ್ವೆಗಳಾಗಿದ್ರು. ಶಿವಾಜಿ ಆಡಳಿತದಲ್ಲಿ ಕಂದಾಯದ ಮೇಲಿನ ಸರ್ಕಾರ ಪಾತ್ರ ಎಷ್ಟು ತೆರಿಗಿತ್ತು ಅಂದರೆ ಅದು 50%, ಅರ್ಧ ಭಾಗನಿತ್ತು ತೆರಿಗಿತ್ತು. ಅಲ್ಲದೆ ಶಿವಾಜಿ ಅಥವಾ ಮರಾಠರು ಸರ್ದೇಶ್ಮುಖ ಮತ್ತು ಚೌತ್ ಅಂತಕ್ಕಂಥ 2 ತೆರಿಗೆಗಳನ್ನು ಕೂಡ ಏನ್ ಮಾಡ್ತಿದ್ರು ಅಥವಾ ಕಂದಾಯಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ರು. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಕೇರಳದ ಕಾಲಡಿ ಗ್ರಾಮದ ಜನಿಸಿದ ಪ್ರಸಿದ್ಧ ಅದ್ವೈತ ತತ್ವಜ್ಞಾನಿ ಯಾರು ಅಂತ. ಈ ಅದ್ವೈತ ತತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಈ ಒಂದು ಶಂಕರಾಚಾರ್ಯ ಇಲ್ಲಂದ್ರೆ ಕೇರಳದ ಕಾಲಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಏನಾಗ್ತಾರೆ, ಜನಿಸ್ತಾರೆ ಅಂತಕ್ಕಂಥ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಶಂಕರಾಚಾರ್ಯ ರಚಿಸ್ತಕ್ಕಂಥ ಪ್ರಸಿದ್ಧ ಕೃತಿ ಯಾವುದು? ಭಜ ಗೋವಿಂದಂ ಅಂತಕ್ಕಂಥದ್ದು. ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಜನಿಸಿದ ಶ್ರೀ ವಿಶಿಷ್ಟಾದ್ವೈತ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಶ್ರೀ ರಾಮಾನುಜಾಚಾರ್ಯರು ಸ್ಪರ್ಧಾರ್ಥಿಗಳೇ. ಕರ್ನಾಟಕದ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸಿದವರು ಯಾರು ಅಂತಂದ್ರೆ ಅದು ಶ್ರೀ ರಾಮಾನುಜಾಚಾರ್ಯರು ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ಕರಿಕಾಲ ಚೋಳನು ಇವರನ್ನ ವಿರೋಧ ಮಾಡಿದ್ರಿಂದ ಇವರು ಈ ಒಂದು ಹೊಯ್ಸಳ ಕಾಲದಲ್ಲಿ ಈ ಒಂದು ವಿಷ್ಣುವರ್ಧನ ಕಾಲಾವಧಿಯಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಗೆ ಒಂದು ನಿಲ್ಲಿಸ್ತಾರೆ. ರಾಜಾಶ್ರಯವನ್ನು ವಿಷ್ಣುವರ್ಧನ ನೀಡ್ತಾನೆ ಅಂತಕ್ಕಂಥ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇನ್ನು ಉಡುಪಿಯ ಪಾಜಕ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರಂದ್ರೆ ಶ್ರೀ ಮಧ್ವಾಚಾರ್ಯರು. ಇವರು ಬಂದು ಮಾಡ್ತಕ್ಕಂಥದ್ದು ಯಾವುದು? ಈ ಒಂದು ದ್ವೈತ ಸಿದ್ಧಾಂತ ಅಂತಕ್ಕಂಥ ಸ್ಪರ್ಧಾರ್ಥಿಗಳೇ. ಇನ್ನು ಬಸವಣ್ಣವರು ಜನ್ಮ ತಾಳಿದ ಸ್ಥಳ ನಿಮಗೆಲ್ಲ ಗೊತ್ತೇ ಇದೆ, ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅಂತ ನೋಡ್ತೀವಿ. ಬಸವಣ್ಣವರ ತಂದೆ ಮಹಾದರಸ ಮತ್ತು ಮಹಾದಲಾಂಬಿಕೆ 12ನೇ ಶತಮಾನದಲ್ಲಿ ವಚನಗಳ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ಬಸವಣ್ಣವರು ಸ್ಥಾಪಿಸಿದ ಅನುಭವ ಮಂಟಪ ಇರುವ ಸ್ಥಳ ಯಾವಪ್ಪ ಅಂದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಸವ ಕಲ್ಯಾಣ ಅಂತಕ್ಕಂಥದ್ದು. ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆ ಅಲ್ಲ ಇದು, ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಪ್ರಶ್ನೆ. ಇನ್ನು ಬಸವಣ್ಣರ ವಚನಗಳಂಕಿಂತ ನಮ್ಮ ಕೂಡಲ ಸಂಗಮದ ಎಲ್ಲರೂ ಕೇಳೇ ಇರ್ತೀರ. ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರವು ಯಾವ ದಿನವನ್ನು ವಿಶ್ವ ವಚನ ದಿನ ಎಂದು ಘೋಷಿಸಿತಿ? ನೋಡ್ರಿ, ಆಪ್ಷನ್ ಫೆಬ್ರವರಿ 13 ಅಂತದ, ಆಪ್ಷನ್ ಬ ಜನವರಿ 26 ಅಂತ, ಆಪ್ಷನ್ ಸಿ ನವೆಂಬರ್ 1 ಅಂತದ, ಆಪ್ಷನ್ ದ ಆಗಸ್ಟ್ 15 ಅಂತದ. ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರ ಯಾವ ದಿನವನ್ನ ಈ ಒಂದು ವಿಶ್ವ ವಚನ ದಿನ ಅಂತ ಘೋಷಣೆ ಮಾಡಿತಪ್ಪ ಅಂದ್ರೆ ಫೆಬ್ರವರಿ ವಿಶ್ವ ವಚನಗಳ ದಿನ ಅಂತೇಳಿ ಘೋಷಣೆ ಮಾಡೈತಿ. ಅಲ್ಲದೆ ಈ ಒಂದು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡೈತಿ ಸ್ಪರ್ಧಾರ್ಥಿಗಳೇ. ಈ ಒಂದು ಭಕ್ತಿ ಪಂಥದ ಪ್ರಮುಖ ಸಂತರು ಮತ್ತು ದಾಸರಲ್ಲಿ ಒಬ್ಬರಾದ ಪುರಂದಾಸರ ಅಂಕಿತ ನಾಮ ಯಾವುದಂದ್ರೆ ಅದು ಪುರಂದರ ವಿಠಲ ಸ್ಪರ್ಧಾರ್ಥಿಗಳೇ. ಕನಕದಾಸರ ಮೂಲ ಹೆಸರು ಏನಾಗಿತ್ತು ಅಂತ ಇದು ಮತ್ತೊಂದು ಪ್ರಶ್ನೆ. ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಹಾಗೂ ಅವರ ಒಂದು ವಚನಗಳ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವಾಗಿತ್ತು. ನೋಡಿ ಸ್ಪರ್ಧೆ ಮುಂದಿನ ಪ್ರಶ್ನೆ, ಸಿಖ್ ಧರ್ಮದ ಸಂಸ್ಥಾಪಕರು ಯಾರಂದ್ರೆ ಗುರು ನಾನಕ್ ಅಂತ ನೋಡ್ತೀವಿ. ಸಿಖ್ಖರ ಪ್ರಸಿದ್ಧ ಗ್ರಂಥ ಅಂದ್ರೆ ಗುರು ಗ್ರಂಥ ಸಾಹೇಬ್ ಅಂತಕ್ಕಂಥದ್ದು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಉತ್ತರ ಭಾರತದ ಪ್ರಸಿದ್ಧ ಭಕ್ತಿ ಪಂಥ ಸಂತ ಕಬೀರ್ ದಾಸ್ ಅವರ ವೃತ್ತಿ ಏನಾಗಿದೆ? ಈ ಒಂದು ಕಬೀರ್ ದಾಸರು ನೇಕಾರಿಕೆ ಅಥವಾ ಈ ಒಂದು ನೇಯ್ಗೆ ಅಂತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಕೃಷ್ಣನ ಭಕ್ತಿ ಮತ್ತು ರಾಜಸ್ಥಾನದ ಪ್ರಸಿದ್ಧ ಕವಿತ್ರಿ ಆದ್ರೆ ಮೀರಾಬಾಯಿ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಮೀರಾಬಾಯಿಯನ್ನ ಕಲಿಯುಗದ ರಾಧೆ ಅಂತ ಕೂಡ ನಾವು ಕರಿತೀವಿ ಸ್ಪರ್ಧಾರ್ಥಿಗಳೇ. ಇನ್ನು ಸೂಫಿ ಪಂಥದ ಮೂಲ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಅದು ಅರೇಬಿಯಾ ದೇಶದಿಂದ ಆರಂಭ ಆಯ್ತು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಸೂಫಿ ಪಂಥದ ಪ್ರಸಿದ್ಧ ಸಂತರಾದ ನಿಜಾಮುದ್ದೀನ್ ಔಲಿಯಾ ಅವರ ದರ್ಗಾ ಎಲ್ಲಿತ್ತು ಅಂದ್ರೆ ಅದು ದೆಹಲಿಯಲ್ಲಿ ಐತಿ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಫತೇಪುರ್ ಸಿಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿ ಅವರ ದರ್ಗಾವನ್ನು ಅಮೃತ್ಸರಿನ ನಿಮಿಷದ ಮುಘಲರು ಯಾರಂದ್ರೆ ಅದು ಅಕ್ಬರ್ ಅಂತ ನೋಡ್ತೀವಿ ಸ್ಪರ್ಧಾರ್ಥಿಗಳೇ. ಇಲ್ಲಿಗೆ ಪ್ರಶ್ನೆಗಳು ಮುಕ್ತಾಯ ಆಗ್ತವೆ ಸ್ಪರ್ಧಾರ್ಥಿಗಳೇ. ನೋಡಿ, ಈ ಒಂದು HSTR ಮತ್ತು GPSTRಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭೂವಾಯಕ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇಲ್ಲಿವರೆಗೂ ನನ್ನ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ, ಹಾಗೆ ಕೊನೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ಪರ್ಧಾರ್ಥಿಗಳೇ. ಧನ್ಯವಾದಗಳು.